ಪಾರ್ಶ್ವವಾಯು ಮತ್ತು ನರರೋಗಗಳ ಚಿಕಿತ್ಸೆ ಮಾಡೋದ್ರ ಮೂಲಕವಾಗಿ ರೋಗದಿಂದ ನರಳತಕ್ಕಂಥ ಯಾತನೆಯನ್ನು ದೂರ ಮಾಡಿಕೊಂಡು ಹಸನ್ಮುಖರಾಗಿ ಹೊರಗೆ ಹೋಗ್ತಕ್ಕಂಥ ಡಿಸ್ಚಾರ್ಜ್ ಆಗ್ತಕ್ಕಂಥದ್ದನ್ನು ಕಂಡು ಅಷ್ಟು ನನಗೆ ತೃಪ್ತಿ ಇದೆ. ಒಂದು ಕಡೆ ತೃಪ್ತಿ, ಮತ್ತೊಂದು ಕಡೆ ನನಗೆ ನೋವಿದೆ. ದೇಹ ಅದ್ಭುತವಾಗಿರ್ತಕ್ಕಂಥ ಒಂದು ಯಂತ್ರ. ಈ ದೇಹದಲ್ಲಿ ಕಾಲಕಾಲಕ್ಕೆ ಅನೇಕ ಬದಲಾವಣೆಗಳು ನಡೀತಾನೆ ಇರ್ತವೆ. ಆ ಬದಲಾವಣೆ ಆಗದಾಗೆ ನಿರೋಗತೆಯಿಂದ ಒಂದು ದೇಹವನ್ನು ಇಟ್ಕೊಂಡ್ರೆ ಬಹುರೋಗಗಳಿಂದ ನಾವು ಮುಕ್ತವಾಗಿರ್ಬೋದು ಅಥವಾ ದೂರ ಇರ್ಬೋದು. ತಕ್ಷಣದಲ್ಲಿ ಸೂಕ್ತವಾಗಿರ್ತಕ್ಕಂಥ ವೈದ್ಯರಲ್ಲಿ ಹೋಗಿ ಆ ಅಧಿಕ ರಕ್ತೊತ್ತಡ ಮತ್ತು ಸಿಹಿಮೂತ್ರ ರೋಗ ಅಥವಾ ಇದೆಯಾ ಅಥವಾ ಕೊಲೆಸ್ಟ್ರಾಲ್ ಇದೆಯಾ, ಯಾವ ಕಾರಣಕ್ಕೆ ರಕ್ತ ಹೆಪ್ಪುಗಟ್ಟಿತು ಅನ್ನೋಂಥದ್ದನ್ನು ತಜ್ಞ ವೈದ್ಯರು ಅದನ್ನು ಪರೀಕ್ಷಿಸಿ ತಕ್ಷಣದಲ್ಲಿ ಚಿಕಿತ್ಸೆ ದೊರೆತಿದ್ದೆ ಅದರಲ್ಲಿ ಆಗಬಹುದಂತ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಆಯುರ್ವೇದ ಒಂದು ಬಹಳ ಪ್ರಾಚೀನ ವೈದ್ಯಕೀಯ ವಿಜ್ಞಾನ. ಇದು ಸಂಸ್ಕೃತದಲ್ಲೇ ಜಾಸ್ತಿ ಇರೋದ್ರಿಂದ ಇದರ ಆಳವಾದಂಥ ಅಧ್ಯಯನ ಮತ್ತು ಅವುಗಳ ಪ್ರಾತ್ಯಕ್ಷಿಕೆಗಳ ಜ್ಞಾನದ ಹರಿವು ಯಾರಿಗೆ ಜಾಸ್ತಿ ಇರ್ತದೆ ಅವರೆಲ್ಲ ಆಯುರ್ವೇದ ಪ್ರಾಕ್ಟೀಸ್. ಎಲ್ಲ ವೈದ್ಯಕೀಯ ಶಾಸ್ತ್ರಗಳಿಗೂ ಕೂಡ ತನ್ನದೇ ಆದ ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ಬಿಟ್ಟು ಯಾವ ವೈದ್ಯಕೀಯ ಶಾಸ್ತ್ರನ ಕೆಲಸ ಮಾಡೋಕ್ಕಾಗಲ್ಲ. ಹಾಗೆ ಆಯುರ್ವೇದಿಕ್ ಕೂಡ ತನ್ನದೇ ಆದ ಲಿಮಿಟೇಷನ್ ಇದೆ. ಬಹಳಷ್ಟು ವಸ್ತುಗಳನ್ನು ಶಾಪ್ನಲ್ಲಿ ತೊಗೋಬೇಕಾದಾಗ ಅದು ನಾನ್ ಕೆಮಿಕಲ್ ಆಯುರ್ವೇದಿಕ್ ಅಂತ ಬರೆದುಕೊಳ್ಳೋ ಜನ ತೊಗೊಳ್ತಾರೆ. ಆದ್ರೆ ಆಯುರ್ವೇದಕ್ಕೆ ಮಾರ್ಕೆಟ್ ಜಾಸ್ತಿ ಆಗೈತೆ ಅನ್ನೋ ಕಾರಣಕ್ಕೆ ಕೆಮಿಕಲ್ ಇರೋದನ್ನು ನಾನ್ ಕೆಮಿಕಲ್ ಅಂತ ಬರೆದು ಆಯುರ್ವೇದ ಅಂತ ಬರೆದು ಮಾರಾಟ ಮಾಡ್ತಾರಲ್ಲ, ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಹೆಂಗೆ ಸಾಧ್ಯ? ನಮ್ಮ ಜನರಿಗೆ ಏನಂದ್ರೆ ಬೇಗನೆ ಆರಾಮಾಗಬೇಕು, ಮುಂಜಾನೆ ಇಂಜೆಕ್ಷನ್ ತೊಗೊಂಡು ಸಾಯಂಕಾಲ ಕೆಲಸಕ್ಕೆ ಹೋಗಬೇಕು ಅನ್ನೋಂಥ ಮನೋಭಾವ. ಆಯುರ್ವೇದದಲ್ಲಿ ಎಣ್ಣೆ ತಿನ್ನೋದು ತಪ್ಪು ಅಂತ ಹೇಳಲ್ಲ, ತುಪ್ಪ ತಿನ್ನೋದು ತಪ್ಪು ಅಂತ ಹೇಳಲ್ಲ. ದೇಹಕ್ಕೆ ಸ್ನೇಹಾಂಶ ಬೇಕೇ. ರೋಗಿಯಲ್ಲಿ ಕೂಡ ಆ ಪಾಸಿಟಿವಿಟಿ, ನಾನು ಈ ರೋಗದಿಂದ ಅಥವಾ ಈ ರೋಗದ ದವಡೆಯಿಂದ ಹೊರ ಬರ್ತೇನೆ ಅಂತಕ್ಕಂಥ ವಿಶ್ವಾಸ ಇರಬೇಕು. ವಿಶ್ವಾಸನ ನಾವು ಮೂಡಿಸ್ಬೇಕು. ಇದ್ರಾದವರು ಅವನು ವಿಶ್ವಾಸನ ಹೊಂದಬೇಕು. ನನಗೆ ಹಿಂಗಾಯಿತು, ನಾನು ಮತ್ತೊಬ್ಬರಿಗೆ ಭಾರ ಆದೆ, ನಾನು ಏನು ಸಮಾಜಕ್ಕೆ ಭಾರ ಆದೆ, ಕುಟುಂಬಕ್ಕೆ ಭಾರ ಆದೆ, ನಾನು ಇರಬಾರ್ದು, ನಾನು ಸಾಯಬೇಕು, ನನ್ನಿಂದ ಇದನ್ನೇನು ಪ್ರಯೋಜನ ಇಲ್ಲ, ನಾನು ಕುಟುಂಬಕ್ಕೆ ಆರ್ಥಿಕ ಹೊರೆ ಆದೆ ಅನ್ನುವಂತಹ ನೆಗೆಟಿವಿಟಿ ಯಾವಾಗ ಪೇಷಂಟ್ ಮಾಡಿಕೊಂಡು ಅಳ್ತಾ ಆಹಾರವನ್ನು ಬಿಡ್ತಾನೆ, ಔಷಧಿಗಳನ್ನು ಮರಿತಾನೆ, ಸಿಟ್ಟು ಮಾಡ್ಕೊಳ್ತಾನೆ. ಹೀಗಾಗಿ ಆ ಎಲ್ಲ ವ್ಯತ್ಯಾಸಗಳ ಮೂಲಕವಾಗಿ ಆರಾಮಾಗಬಹುದಾದಂಥ ಕಂಡೀಷನ್ ಕೂಡ ಮತ್ತಷ್ಟು ವರ್ಸ್ಟ್ ಆಗೋ ಚಾನ್ಸಸ್ ಇರ್ತದೆ. ನನಗೆ ಜೀವನದ ಭಾಳ ಖುಷಿ ಕೊಡೋದು ಏನಂದ್ರೆ, ಭಾಳ ನೋವಿನಿಂದ ಬಂದಂಥ ರೋಗಿ ನಾನು ಕೊಟ್ಟ ಚಿಕಿತ್ಸೆಯಿಂದ ಆರಾಮಾಗಿ ನಲ್ಕೊಂತ ಬಂದು ನನಗೊಂದು ನಮಸ್ಕಾರ ಹೇಳಿ ಹೋಗ್ತಾನಲ್ಲ, ಆ ತೃಪ್ತಿ ಮುಂದೆ ಯಾವ ತೃಪ್ತಿನೂ ಇಲ್ಲ ನನಗೆ. ಎಷ್ಟೋ ಜನ ಆರೋಗ್ಯ ಅಂದರೆ ನಿಷ್ಕಾಳಜಿ ಮಾಡ್ತಾರೆ. ಮನೆಯೊಳಗಿನ ಸೈಕಲ್ ಒಳಗೆ ಗಾಲಿ ಹೋಗಿತ್ತಂದ್ರೆ, ಹವಾ ಹೋಗಿತ್ತಂದ್ರೆ ಆಗ ತಕ್ಷಣ ಬರ್ತಾರೆ. ಕಾರ್ ಸರ್ವಿಸ್ ಹೋಗಿತ್ತಂದ್ರೆ ಸೌಂಡ್ ಬರ್ತಂದ್ರೆ ಆಗಿಂದಾಗ ಸರ್ವಿಸ್ ಬಿಡ್ತಾರೆ. ದೇಹದಲ್ಲಿ ವ್ಯತ್ಯಾಸಗಳನ್ನ ಅದೇನು ಮಾಡ್ತೈತಿ ಬಿಡು, ಅದೇನು ಮಾಡ್ತೈತಿ ಅಲಕ್ಷ್ಯ ಮಾಡ್ತಾರೆ. ಆ ಲಕ್ಷ್ಯವೇ ಅನೇಕ ರೋಗಗಳಿಗೆ ಕಾರಣ ಆಗಿರ್ತದೆ. ಆತ್ಮೇರೆ ನಮಸ್ಕಾರ. ಶರಣಾರ್ಥಿ. ಮನುಷ್ಯನ ಬದುಕಿನಲ್ಲಿ ಮಹತ್ವದ ಅಂಶವೇ ಆರೋಗ್ಯ. ಅನಾರೋಗ್ಯ ಯಾಕೆ ಅಪ್ಪಳಿಸ್ತದೆ? ಮನುಷ್ಯನಿಗೆ ಪಾಠ ಕಲಿಸಲು ಅನಾರೋಗ್ಯ, ಮುಪ್ಪು, ಸಾವು ಅನ್ನುವಂಥ ಮಾತನ್ನು ಬುದ್ಧ ಹೇಳಿದ ಮೇಲೂ ಕೂಡ ಮನುಷ್ಯ ಯಾಕೆ ತನಗೆ ಅರಿವಿಲ್ಲದೆ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ? ಹಾಗೆ ಮನುಷ್ಯನನ್ನು ವಯೋಸಹಜವಾಗಿ ಮತ್ತು ಅನಿರೀಕ್ಷಿತವಾಗಿ ಕಾಡುವ ಕಾಯಿಲೆಗಳು ಯಾವುವು ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುವಾಗ, ಬೇರೆ ಬೇರೆ ಆರೋಗ್ಯ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳಲ್ಲಿ ಕಾರ್ಯ ಮಾಡಿದ ಸುಪ್ರಸಿದ್ಧರು ನಮ್ಮ ಜೊತೆಗಿದ್ದೇ ಇರ್ತಾರೆ. ವಯೋಸಹಜವಾಗಿ ಒಮ್ಮೊಮ್ಮೆ ಅನಿರೀಕ್ಷಿತವಾಗಿ ಕಾಡುವ ಪಾರ್ಶ್ವವಾಯು, ಪ್ಯಾರಲೈಸಿಸ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಅವೇರ್ನೆಸ್ ಇಲ್ಲದ ಕಾರಣಕ್ಕಾಗಿ ಉಂಟಾಗುವ ಪ್ಯಾರಲೈಸಿಸ್ ಬಗ್ಗೆ ಮಾತನಾಡಲಿಕ್ಕೆ ನಾಡಿನ ಹೆಸರಾಂತ ಆಯುರ್ವೇದ ತಜ್ಞರು,
ಗದುಗಿನ DGM ಮಹಾವಿದ್ಯಾಲಯದ ಪ್ರಾಧ್ಯಾಪಕರು, ನಿವೃತ್ತ ಪ್ರಾಚಾರ್ಯರು ಸಾವಿರಾರು ರೋಗಿಗಳಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾರ್ಶ್ವವಾಯುಗೆ ಸಂಬಂಧಿಸಿದಂತೆ ಯಶಸ್ವಿ ಚಿಕಿತ್ಸೆ ನೀಡಿರುವ ಡಾಕ್ಟರ್ ಉಮೇಶ್ ಪುರದವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ಉಮೇಶ್ ಪುರದವರು ಆಯುರ್ವೇದ ಕ್ಷೇತ್ರದ ಜೊತೆಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅನೇಕ ಬದಲಾವಣೆಗೆ ಕಾರಣರಾದವರು. ಆಯುರ್ವೇದ ಆಯುಷ್ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕೂಡ ಮಾಡುವ ರಾಜ್ಯ ಮಟ್ಟದ ಪುರಸ್ಕಾರ ಪಡೆದಿರುವಂಥವರು. ವೈಯಕ್ತಿಕವಾಗಿ ಧಾರ್ಮಿಕ ಶ್ರದ್ಧೆ, ನಂಬಿಕೆ, ಪ್ರೀತಿ, ವಿಶ್ವಾಸ ಹೀಗೆ ಅನೇಕ ಗುಣಗಳ ಸಮ್ಮಿಲನದಂತಿರುವ ಡಾಕ್ಟರ್ ಉಮೇಶ್ ಪುರದವರನ್ನು ನಾನು ಈ ವಿಷಯವಾಗಿ ಮಾತಿಗೆ ಆಹ್ವಾನಿಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಮುಖ್ಯವಾಗಿ ನಿಮ್ಮ ಸುದೀರ್ಘ 35 ವರ್ಷಗಳ ವೃತ್ತಿ ಅನುಭವದಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟ್ರೀಟ್ಮೆಂಟಿಗೆ ಮನುಷ್ಯ ಪಾಪ್ಯುಲರ್ ಆಗ್ತಾರೆ. ಹಾಗೆ ಕಾರವಾರ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಪಾರ್ಶ್ವವಾಯುವಿಗೆ ಚಿಕಿತ್ಸೆಯನ್ನು ಕೊಡುವಂಥ ಪದ್ಧತಿ ಇತ್ತು. ಇತ್ತೀಚೆಗೆ ಒಂದು 25 ವರ್ಷಗಳಿಂದ ಎಲ್ಲೂ ಅಲೋಪತಿ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳಲ್ಲಿ ಪ್ಯಾರಲೈಸಿಸ್ಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ಡಾಕ್ಟರ್ ಉಮೇಶ್ ಪುರದವ್ರ ಹತ್ರ ಹೋದ್ರೆ ಚಿಕಿತ್ಸೆ ಸಿಗ್ತದೆ ಅನ್ನುವಂಥ ಮಾತಿತ್ತು. ನೀವು ಅದನ್ನು ಪೂರ್ವಕವಾಗಿ ಮಾಡ್ಕೊತ ಬಂದ್ರಿ. ಮುಖ್ಯವಾಗಿ ಈ ವಿಷಯಕ್ಕೆ ನಿಮ್ಗೆ ಆಸಕ್ತಿ ಬರಲಿಕ್ಕೆ ಕಾರಣ ಏನು? ಪರ್ಟಿಕ್ಯುಲರ್ ನೀವು ಜನರಲ್ ಆಯುರ್ವೇದ ಮಾಡಿದ್ರಿ, ಬೇರೆ ರೋಗ ವಿಧಾನಗಳ ಬಗ್ಗೆ ಇರ್ಬೋದಾಗಿತ್ತು. ಯಾಕೆ ಈ ಪಾರ್ಶ್ವವಾಯುಗೆ ಸಂಬಂಧಿಸಿದಂತೆ, ಪ್ಯಾರಲೈಸಿಸ್ ಸಂಬಂಧಿಸಿದಂತೆ ನೀವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು? ನಮಸ್ಕಾರ. ನಾನು ಕಳೆದ 35 ವರ್ಷಗಳಿಂದ ಆಯುರ್ವೇದ ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ಶಿಕ್ಷಕನಾಗಿ, ಚಿಕಿತ್ಸಕನಾಗಿ, ಒಬ್ಬ ಅಕಾಡೆಮಿಷಿಯನ್ ಆಗಿ ಕೆಲಸ ಮಾಡಿದ್ದೇನೆ. ನನಗೆಲ್ಲ ಬಹುದೊಡ್ಡ ತೃಪ್ತಿ ಜೊತೆಗೆ ಯಶಸ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಪಾರ್ಶ್ವವಾಯು ಮತ್ತು ನರರೋಗಗಳ ಚಿಕಿತ್ಸೆ ಮಾಡೋದ್ರ ಮೂಲಕವಾಗಿ ಅನೇಕ ರೋಗಿಗಳು ರೋಗದ ದವಡೆಯಿಂದ ಹೊರಬಂದು ಆ ರೋಗದಿಂದ ನರಳತಕ್ಕಂಥ ಯಾತನೆಯನ್ನು ದೂರ ಮಾಡಿಕೊಂಡು ಹಸನ್ಮುಖರಾಗಿ ಹೊರಗೆ ಹೋಗ್ತಕ್ಕಂಥ, ಡಿಸ್ಚಾರ್ಜ್ ಆಗ್ತಕ್ಕಂಥದ್ದನ್ನು ಕಂಡು ಎಷ್ಟೋ ನನಗೆ ತೃಪ್ತಿ ಇದೆ. ಒಂದು ಕಡೆ ತೃಪ್ತಿ, ಮತ್ತೊಂದು ಕಡೆ ನನಗೆ ನೋವು ಇದೆ. ಇದೊಂದು ಬಹಳ ಜಟಿಲ ಮತ್ತು ಕಠಿಣವಾಗಿರ್ತಕ್ಕಂತಹ ನರರೋಗ. ಪಾರ್ಶ್ವವಾಯು, ಹೆಮಿಪ್ಲೀಜಿಯಾ, ಸ್ಟ್ರೋಕ್, ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಹೀಗೆ ಅನೇಕ ಹೆಸರುಗಳಿಂದ ಕರೀತಕ್ಕಂಥ ಈ ನರರೋಗಗಳ ಒಂದು ಪ್ರಧಾನ ರೋಗ ಸ್ಟ್ರೋಕ್ ಅಂತ, ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತದಂದರೆ ಈ ರೋಗ ಬಂದ ಮೇಲೆ ಇಡೀ ಮನೆಯ ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನ ವ್ಯಕ್ತಿ, ಅದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹಿರಿಯರಾಗಿರ್ತಕ್ಕಂಥವ್ರಿಗೆ ಸಡನ್ನಾಗಿ ಒಂದು ಭಾಗದ ಅವಯವ, ಶರೀರದ ಒಂದು ಭಾಗದ ಅವಯವ ಕ್ರಿಯಾಹೀನ ಆತ ಅಂದ ತಕ್ಷಣ ಎಲ್ರಿಗೂ ಬಹುದೊಡ್ಡ ಒಂದು ಚಿಂತೆ ಜೊತೆಗೆ ನೋವು ಉಂಟಾಗ್ತದೆ. ಸೊ ಆ ಕಾರಣಕ್ಕಾಗಿ ಈ ಅನೇಕ ವೈದ್ಯರುಗಳನ್ನು ಸಂಪರ್ಕಿಸ್ತಕ್ಕಂಥ ಪ್ರಯತ್ನ, ಸಂಪೂರ್ಣ ಗುಣಮುಖ ಮಾಡ್ತಕ್ಕಂಥ ಪ್ರಯತ್ನ ಆ ಕುಟುಂಬಕ್ಕೆ ಬಹುದೊಡ್ಡ ನೋವಾಗಿ ಬಾಧಿಸ್ತದೆ. ಆ ಕಾರಣಕ್ಕಾಗಿ ನಾನು ಈ ಸಂಕೀರ್ಣವಾಗಿರ್ತಕ್ಕಂಥ ಮತ್ತು ಬಹು ಸಂಸ್ಥಾನಗಳ ಇನ್ವಾಲ್ವ್ಮೆಂಟ್ ಇರತಕ್ಕಂಥ ಈ ಒಂದು ರೋಗವನ್ನು ಆಳವಾಗಿ ಅಧ್ಯಯನದ ಜೊತೆಗೆ ಪ್ರತ್ಯಕ್ಷ ಜ್ಞಾನಗಳ ಮೂಲಕವಾಗಿ ನಾನು ಚಿಕಿತ್ಸೆ ಮಾಡ್ತಾ ಹೋದಂಗೆಲ್ಲ ಕೆಲವೊಂದು ಕಡೆ ನನಗೆ ನನ್ನದೇ ಆಗಿರ್ತಕ್ಕಂಥ ಚಿಕಿತ್ಸಾ ವಿಧಾನಗಳು ಕಂಡುಕೊಂಡು ತದನಂತರದಲ್ಲಿ ಅದನ್ನು ನಾನು ಪ್ರಯೋಗ ಮಾಡಿದಾಗ ಹೆಚ್ಚು ಜನರಿಗೆ ಅದು ಪ್ರಯೋಜನ ಆಯಿತು. ಸೊ ಹೀಗಾಗಿ ಇಲ್ಲಿ ಆಗ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ತೊಂದರೆ ಏನಂತಂದ್ರೆ, ಒಂದು ದುಡಿಯುವ ವ್ಯಕ್ತಿ ಬಿದ್ದು ಬಿಡ್ತಾನೆ, ಮತ್ತೊಂದು ಕುಟುಂಬಕ್ಕೆ ಆರ್ಥಿಕ ಹೊರೆಯಾಗ್ತದೆ, ಮತ್ತೊಂದು ಸಾಮಾಜಿಕವಾಗಿ ಅವನಿಗೆ ನೋವಾಗ್ತದೆ, ಜೊತೆಗೆ ಅವನಿಗೆ ಮತ್ತೊಬ್ಬರು ಜೋಪಾನ ಮಾಡಲಿಕ್ಕೆ ಬೇಕಾಗ್ತಕ್ಕಂತಹ ಸಂದಿಗ್ಧತೆ ಆದಾಗ ಆ ಕುಟುಂಬ ನೋವಿನಿಂದ ಬಳಲ್ತದೆ. ಆ ಕುಟುಂಬದ ನೋವನ್ನು ಎಷ್ಟು ಸಾಧ್ಯತೆ ಅಷ್ಟೊಂದು ಹೊರ ಬರಲಿಕ್ಕೆ, ರೋಗಿಯನ್ನು ಎಷ್ಟು ಸಾಧ್ಯತೆ ಅವನನ್ನು
ತನ್ನ ವೈಯಕ್ತಿಕ ಚಟುವಟಿಕೆಗಳನ್ನು ಮಾಡಿಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನಗಳ ಮೂಲಕವಾಗಿ ಯಶಸ್ಸನ್ನು ಕಂಡದ್ರಿಂದ ನನಗೆ ಹೆಚ್ಚೆಚ್ಚು ರೋಗಿಗಳನ್ನು ನೋಡಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥ. ಸರ್, ಇದು ಯೂಶ್ವಲಿ ಯಾವ ವಯಸ್ಸಿಗೆ ಪಾರ್ಶ್ವವಾಯು ಅಪ್ಪಳಿಸ್ತದೆ? ಯೂಶ್ವಲಿ ಮಿಡ್ಲ್ ಏಜ್ ನಂತರ ಬರ್ತದೆ. ಹಾಗಿದ್ರೆ ನೀವು ಹೇಳಿದ್ರಿ ದುಡಿಯೋರು, ಶ್ರಮಿಕರು ಅವ್ರು ಆರೋಗ್ಯಪೂರ್ಣವಾಗಿರ್ತಾರೆ, ಅವ್ರಿಗೆ ಬರಬಾರ್ದಲ್ಲ, ಅವ್ರು ಆರೋಗ್ಯಪೂರ್ಣವಾಗಿದ್ದರೆ ಯಾಕೆ ಬರ್ತದೆ? ದೇಹ ಅದ್ಭುತವಾಗಿರ್ತಕ್ಕಂಥ ಒಂದು ಯಂತ್ರ. ಈ ದೇಹದಲ್ಲಿ ಕಾಲಕಾಲಕ್ಕೆ ಅನೇಕ ಬದಲಾವಣೆಗಳು ನಡೀತಾನೆ ಇರ್ತವೆ. ಆ ಬದಲಾವಣೆ ಆಗದಾಗೆ ನಿರೋಗತೆಯಿಂದ ಒಂದು ದೇಹವನ್ನು ಇಟ್ಕೊಂಡ್ರೆ ಬಹುರೋಗಗಳಿಂದ ನಾವು ಮುಕ್ತವಾಗಿರ್ಬೋದು ಅಥವಾ ದೂರ ಇರ್ಬೋದು. ಅದು ಎಷ್ಟೋ ಸಾರಿ ನಾವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೆ ಆ ಆರೋಗ್ಯ ವ್ಯತ್ಯಾಸ ಆದಾಗಿನೂ ಕೂಡ ಅದಕ್ಕೆ ಸ್ಪಂದಿಸದೆ ಹೋದಾಗ ಅನೇಕ ರೋಗಗಳು ನಮ್ಮನ್ನು ಬಾಧಿಸ್ತವೆ. ಸರ್, ಆ್ಯಕ್ಟಿವ್ ಇರೋರಿಗೆ ಬರ್ತೈತಲ್ಲ, ಶ್ರಮದಲ್ಲೇ ದುಡಿಯೋರಿಗೂ ಬರುತ್ತಲ್ಲ? ಪ್ರಮುಖವಾಗಿ ಇದು ಬಹುತೇಕ 35ರಿಂದ ಅಥವಾ 40 ವರ್ಷದ ಹೆಚ್ಚಿನವರಿಗೆ ಬಹುತೇಕ ಬರ್ತದೆ. ಆದರೆ ಇಲ್ಲಿ ಇವತ್ತಿನ ಆಧುನಿಕ ಒತ್ತಡದ ಬದುಕಿನಲ್ಲಿ ಮನುಷ್ಯ ಅನೇಕ ವಿಚಾರಗಳ ಮೂಲಕವಾಗಿ ತನ್ನ ಆರೋಗ್ಯವನ್ನು ನಿರ್ಲಕ್ಷಿಸಿಕೊಂಡಾಗ ಅವನ ದೇಹದಲ್ಲಿ ಗೊತ್ತಿಲ್ಲದ ಹಾಗೆ ಬಿ ಪಿ ಜಾಸ್ತಿ ಆಗ್ತದೆ. ಅದಕ್ಕೆ ಹೈಪರ್ ಟೆನ್ಷನ್ ಅಂತ ಕರಿತೇವೆ. ಶುಗರ್ ಬರ್ತದೆ, ಗೊತ್ತಾಗಿರೋಂಗೆಲ್ಲ ಡಯಾಬಿಟಿಸ್ ಅಂತ ಕರಿತೇವೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, ಹೈಪರ್ ಕೊಲೆಸ್ಟ್ರಿಮಾ ಅಂತ ಕರಿತೇವೆ. ಅನೇಕ ಜನರು ಇವುಗಳನ್ನು ತಪಾಸಣೆ ಮಾಡಿಸ್ಕೊಳ್ಳೋದೇ ಇಲ್ಲ. ಮಾಡಿಸ್ಕೊಳ್ಳದೆ ಹೋದಾಗ ಅವರ ಅಧಿಕವಾಗಿರ್ತಕ್ಕಂಥ ರಕ್ತೊತ್ತಡವೇ ಆ ರಕ್ತನಾಳಗಳನ್ನು ತೊಂದರೆ ಮಾಡಿ ಅದರ ಮೂಲಕವಾಗಿ ಪ್ಯಾರಾಲೈಸಿಸ್ ಬರೋ ಸಾಧ್ಯತೆ ಇದೆ. ಎಲ್ಲಿ ರಕ್ತನಾಳದ ಸಂಚಲನ ಕಡಿಮೆ ಆದಾಗ ಇದು ಪ್ರಮುಖವಾಗಿ ಮೆದುಳಿಗೆ ಸಂಬಂಧಪಟ್ಟಂಥ ರೋಗ ಮತ್ತು ಮೆದುಳಿನ ರಕ್ತನಾಳಗೆ ಸಂಬಂಧಪಟ್ಟಂಥ ರೋಗ. ಮೆದುಳಿನಲ್ಲಿರ್ತಕ್ಕಂಥ ರಕ್ತನಾಳಗಳು ಪ್ರತಿಕ್ಷಣವೂ ಮೆದುಳಿಗೆ ರಕ್ತವನ್ನು ಪೂರೈಸಿರ್ತವೆ. ರಕ್ತದೊತ್ತಡ ಮತ್ತು ಸಿಹಿಮೂತ್ರ ರೋಗಗಳ ಅಂದರೆ ಎಲ್ಲ ರಕ್ತದೊತ್ತಡ ಸಿಹಿಮೂತ್ರ ರೋಗಗಳಿಗೆ ಪ್ಯಾರಾಲೈಸಿಸ್ ಬರಬೇಕಂತಿಲ್ಲ. ಆದರೆ ಆ ರೋಗಗಳನ್ನು ನಿಷ್ಕಾಳಜಿ ಮಾಡಿದಾಗ ಅಥವಾ ಅವುಗಳನ್ನು ಹತೋಟಿ ತರದೇ ಹೋದಾಗ ಕೆಲವೊಮ್ಮೆ ಅವುಗಳಿಂದ ಪಾರ್ಶ್ವವಾಯು ಬರೋ ಚಾನ್ಸಸ್ ಇರ್ತದೆ. ವಿಶೇಷವಾಗಿ ರಕ್ತನಾಳಗಳಿರ್ತಕ್ಕಂಥ ಒಳಮೈ ಒತ್ತಡದ ಮೂಲಕವಾಗಿ ಹರಿಯುವಿಕೆ ಮೂಲಕವಾಗಿ ಆಗಲಿ ಅಥವಾ ರಕ್ತದಲ್ಲಿಯೇ ರಕ್ತ ಸ್ಕಂದನ ಆಗ್ತಕ್ಕಂಥ ರಕ್ತ ಹೆಪ್ಪುಗಟ್ಟುವಿಕೆ ಪ್ರಕ್ರಿಯೆ ಪ್ರಾರಂಭವಾಗಿ ಮೆದುಳಿನ ರಕ್ತನಾಳಗಳಲ್ಲಿ ಹೋಗಿ ಸ್ಕಂದನವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ರಕ್ತ ಹೋಗಿ ಬ್ಲಾಕ್ ಆಗ್ತದೆ. ಬ್ಲಾಕ್ ಆದಾಗ ಯಾವಾಗ ಆ ಮೆದುಳಿನ ರಕ್ತನಾಳ ಬ್ಲಾಕ್ ಆಗ್ತದೋ ಆ ಸಂಬಂಧಪಟ್ಟಂಥ ಮೆದುಳಿನ ಜೀವಕೋಶಗಳು ನಿಷ್ಕ್ರಿಯವಾಗ್ತವೆ. ಹಾಗಾಗಿ ಎಷ್ಟೋ ರೋಗಗಳಿಗೆ ಆಯಾ ಅವಯವಕ್ಕೆ ಸಂಬಂಧಪಟ್ಟಂಥ ಲಕ್ಷಣ ಬರ್ತವೆ. ಪಾರ್ಶ್ವವಾಯು ಅಂದರೆ ಕೇವಲ ಒಂದು ಕಾಲು ಒಂದು ಕೈ ಹೋಗಬೇಕಂತಿಲ್ಲ. ಯಾವ್ಯಾವ ಪ್ರಕಾರ? ಎಷ್ಟು ಹಲವಾರು ವಿಧವಾಗಿರ್ತಕ್ಕಂಥ ಮೆದುಳಿನ ನಾವು ಪ್ಯಾರಾಲಿಸಿಸ್ ಅಂದ್ರೆ ಕೈಯೋ ಕಾಲೋ ಹೋತ ಅಂತೀವಿ. ಅಂತೀವಿ. ಬಟ್ ಎಡಗಡೆ ಮೆದುಳು ಏನಿದೆಯಲ್ಲ ಮನುಷ್ಯಂದು ದೇಹದ ಬಲಭಾಗವನ್ನು ನಿಯಂತ್ರಿಸ್ತದೆ, ಬಲಗಡೆ ಮೆದುಳು ದೇಹದ ಎಡಭಾಗವನ್ನು ನಿಯಂತ್ರಿಸ್ತದೆ. ಸೊ ಹೀಗಾಗಿ ದೇಹದ ಎಡಭಾಗದ ಅವಯವಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಮೆದುಳಿನ ಯಾವ ರಕ್ತನಾಳ ಬ್ಲಾಕ್ ಆಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಆ ಕ್ರಿಯೆಗಳಲ್ಲಿ ವ್ಯತ್ಯಾಸ ಆಗ್ತದೆ. ಉದಾಹರಣೆಗೆ ಈಗ ಕೈಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಸೆಂಟ್ರಲ್ಲಿ ರಕ್ತನಾಳ ಬ್ಲಾಕ್ ಆದರೆ ಕೇವಲ ಕೈ ಅಷ್ಟೇ ಜೋಮ್ ಬರ್ತದೆ, ಶಕ್ತಿ ಕಡಿಮೆ ಆಗ್ತದೆ, ಅಡ್ಡಾಡ್ತಿರ್ತಾನೆ. ಅದು ಪ್ಯಾರಲೈಸಿಸ್ ಅಲ್ಲ. ಅದಕ್ಕೆ ಒಂದು ಅವಯವಕ್ಕೆ ಆಗಿರ್ತಕ್ಕಂಥ ನ್ಯೂನತೆ ಏನಾರ ಒಂದು ಅದು ಮೊದಲ ಸಿಗ್ನಲ್ ಕೊಟ್ಟಿರ್ತದೆ ಏನದು. ಎಷ್ಟೋ ಬಾರಿ ತಲೆನೋವು, ತಲೆ ಸುತ್ತುವುದು, ನಾಲಿಗೆ ತೊದಲಾಗೋದು, ಚಕ್ರ ಬರುವುದು, ಜೋಲಿ ಹೋಗೋದು, ಹೀಗೆ ಭಿನ್ನವಾಗಿರ್ತಕ್ಕಂಥ ಲಕ್ಷಣಗಳು 2 ದಿವಸ ಇರ್ತದೆ. ಅವನ್ನು ನಿಷ್ಕಾಳಜಿ ಮಾಡಿದಾಗ ಅದು ಕೈಗೆ ಬರ್ತದೆ, ಕಾಲಿಗೆ ಬರ್ಬೋದು. ಮೊದಲು ಕಾಲಿಗೆ ಬಂದು ಕೈಗೆ ಬರ್ಬೋದು, ಅಥವಾ ಕೈಗೆ ಬಂದು ಕಾಲಿಗೆ ಬರ್ಬೋದು. ಅಥವಾ ಅಂದ್ರೇನು, ಈ ದೇಹಕ್ಕೆ ಸಂಬಂಧಪಟ್ಟಂಥ ರಕ್ತನಾಳಗಳು ಏನೇನು ಬ್ಲಾಕ್ ಆಗ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಅವಯವಗಳು ವ್ಯತ್ಯಾಸ ಆಗ್ತದೆ. ತಕ್ಷಣದಲ್ಲಿ ಸೂಕ್ತವಾಗಿರ್ತಕ್ಕಂಥ ವೈದ್ಯರಲ್ಲಿ ಹೋಗಿ ಆ ಅಧಿಕ ರಕ್ತೊತ್ತಡ ಮತ್ತು ಸಿಹಿಮೂತ್ರ ರೋಗ ಅಥವಾ ಇದೆಯಾ ಅಥವಾ ಕೊಲೆಸ್ಟ್ರಾಲ್ ಇದೆಯಾ, ಯಾವ ಕಾರಣಕ್ಕೆ ರಕ್ತ ಹೆಪ್ಪುಗಟ್ಟಿತು ಅನ್ನೋಂಥದ್ದನ್ನು ತಜ್ಞ ವೈದ್ಯರು ಅದನ್ನು ಪರೀಕ್ಷಿಸಿ ತಕ್ಷಣದಲ್ಲಿ ಚಿಕಿತ್ಸೆ ದೊರೆತಿದ್ದೆ ಅದರಲ್ಲಿ ಆಗಬಹುದಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಅವಯವಗಳ ನ್ಯೂನ್ಯತೆ ರಕ್ತನಾಳಗಳಿಂದ ಆಗ್ತಕ್ಕಂಥ ಮೆದುಳಿನ
ಭಾಗಕ್ಕೆ ಜೀವಕೋಶಕ್ಕೆ ನ್ಯೂನತೆಯ ಲಕ್ಷಣವಾಗಿ ಎಷ್ಟೋ ಜನ ನಾಲಿಗೆ ದಪ್ಪಾಗಿದೆ ಅಂತ ಬರ್ತಾರೆ, ಮಾತು ಬರೋದಿಲ್ಲ ನೋಡೋದು ಬರ್ತಾರೆ, ಒಂದು ಕಣ್ಣು ಕಾಣ್ತಾ ಇಲ್ಲ ನೋಡ್ರಿ ಅಂತ ಬರ್ತಾರೆ. ಎಷ್ಟೋ ಜನ ಸಡನ್ನಾಗಿ ಒಂದು ಕಣ್ಣಲ್ಲಿ ದೃಷ್ಟಿ ಹೋಯ್ತು ಅಂತ ಬರ್ತಾರೆ, ಒಂದು ಕಾಲಲ್ಲಿ ಶಕ್ತಿ ಹೋಯ್ತು ಅಂತ ಬರ್ತಾರೆ, ಒಂದು ಕೈಯಲ್ಲಿ ಶಕ್ತಿ ಹೋಯ್ತು ಅಂತ ಬರ್ತಾರೆ, ಪೂರ ಒಂದು ಕಾಲೊಂದು ಕೈಯಲ್ಲಿ ಶಕ್ತಿ ಹೋಯ್ತು ಅಂತ ತೊಗೊಂಡ್ಬರ್ತಾರೆ. ಕೆಲವೊಂದು ಪೇಷಂಟನ್ನು ಅನ್ಕಾನ್ಷಿಯಸ್ ಆಗಿ ತೊಗೊಂಬರ್ತಾರೆ, ಕೋಮಾದಾಗ ತೊಗೊಂಡ್ಬರ್ತಾರೆ. ಆಯಾ ಲಕ್ಷಣಗಳು ಮೆದುಳಿನ ಮೇಲೆ ಆಗುವಂತಹ ದುಷ್ಪರಿಣಾಮದ ಮೇಲೆ ಅವು ಅವಲಂಬನವಾಗಿರ್ತವೆ. ಅಲ್ಪ ಪ್ರಮಾಣದ ದುಷ್ಪರಿಣಾಮ ಅಲ್ಪ ಲಕ್ಷಣಗಳನ್ನು ಉತ್ಪತ್ತಿ ಮಾಡುತ್ತದೆ. ಬಹಳ ಪ್ರಮಾಣದ ದುಷ್ಪರಿಣಾಮ ಬಹಳ ಪ್ರಮಾಣದ ತೊಂದರೆಗಳನ್ನು ಉತ್ಪತ್ತಿ ಮಾಡಿ ಪೇಷಂಟನ್ನು ಕೆಲವೊಂದು ಸಲ ಅನ್ಕಾನ್ಷಿಯಸ್ ಕೋಮಾದಿಂದ ಸಾವನ್ನು ಕೂಡ ಅಪ್ಪುವಂಥ ಸಾಧ್ಯತೆ ಇರ್ತದೆ. ಸರಿ, ಈಗ ಇದು ಒಂದು ಕಾರಣ. ಎರಡನೇದು ಇನ್ನೊಂದು ಏನಂದ್ರೆ ಅಧಿಕ ರಕ್ತ ಜಾಸ್ತಿ ಆದಾಗಿಲ್ಲ, ಮೆದುಳಿನ ರಕ್ತನಾಳಗಳು ಒಡೆದು ಬಿಡ್ತವೆ, ಪಟ್ಟಂತ ಒಡೆದು ಬಿಡ್ತವೆ. ಒಡೆದ ತಕ್ಷಣ ರಕ್ತ ಸೋರ್ಲಿಕ್ಕತ್ತದೆ ಮೆದುಳು ಕೋಶ ಜೀವಕೋಶದಲ್ಲಿ. ಯಾವಾಗ ಮೆದುಳಿನ ಜೀವಕೋಶದ ರಕ್ತ ಸೋರ್ತದೆ ಆ ಭಾಗ ಆ ರಕ್ತದಿಂದ ಒತ್ತಲ್ಪಡ್ತದೆ. ಒತ್ತಲ್ಪಟ್ಟಂಗೆಲ್ಲ ಹೆಂಗೆ ಆ ಪ್ರೆಷರ್ಗೆ ಆ ರಕ್ತ ಮೆದುಳಿನ ಜೀವಕೋಶಗಳೆಲ್ಲ ನಿಷ್ಕ್ರಿಯ ಆಗ್ತಾ ಹೋಗ್ತವೆ. ಅದರ ಮೂಲಕವಾಗಿ ಲಕ್ಷಣ ಉತ್ಪತ್ತಿ ಆಗ್ತವೆ. ಕೆಲವೊಮ್ಮೆ ಈ ರಕ್ತಸ್ರಾವ ನಿಲ್ಲದೆ ಹೋದರೆ ಪೇಷಂಟ್ ಅನ್ಕಾನ್ಷಿಯಸ್ ಆಗಿ ಕೋಮಾದಾಗ ಹೋಗಿ ಕೆಲವೊಮ್ಮೆ ಡೆತ್ ಆಗೋ ಸಾಧ್ಯತೆಯೂ ಇರ್ತದೆ. ಸೊ ಆ ಕಾರಣಕ್ಕಾಗಿ ತಕ್ಷಣವೇ ತಜ್ಞ ವೈದ್ಯರ ಬಳಿ ಹೋದರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯಿಂದ ಅವನನ್ನು ಆ ಸಾವಿನ ದವಡೆಯಿಂದ ಅವನನ್ನು ಪಾರು ಮಾಡಬಹುದಾಗಿದೆ. ಸರಿ, ನೀವು ಈ ಎಲ್ಲ ಲಕ್ಷಣಗಳನ್ನು ಅಲೋಪತಿಯಲ್ಲಿ ಇದಕ್ಕೆ ಸೂಕ್ತ ಚಿಕಿತ್ಸೆ ಇದ್ದರೂ ಕೂಡ ಬಹುಪಾಲು ಆಯುರ್ವೇದದಲ್ಲಿ ಪಾರ್ಶ್ವವಾಗಿ ಸಂಬಂಧಪಟ್ಟಂತೆ ಜನ ಆಯುರ್ವೇದ ವೈದ್ಯರುಗಳಲ್ಲೇ ಅಥವಾ ನಾಟಿ ವೈದ್ಯರುಗಳಲ್ಲೇ ಬರಲಿಕ್ಕೆ ಕಾರಣ ಏನು? ಯಾಕೆ ನಾಟಿ ವೈದ್ಯರು ಮತ್ತು ಆಯುರ್ವೇದ ಡಾಕ್ಟರ್ ಹತ್ರ ಹೋದ್ರೇ ಇದು ಕಡಿಮೆ ಆಗ್ತದೆ ಅನ್ನೋಂಥ ಭಾವನೆ ಇದೆ. ಅಲೋಪತಿಯಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ವೈದ್ಯಕೀಯ ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ. ಅನೇಕ ಪರೀಕ್ಷೆಗಳು ಆ ಪ್ಯಾರಾಲಿಸಿಸ್ನ ಮೂಲ ಕಾರಣವನ್ನು ಕಂಡುಕೊಳ್ಳುವಲ್ಲಿ ಬಹಳ ಯಶಸ್ವಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತವೆ. ಆಯುರ್ವೇದ ಸುಮಾರು 5,000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಆ ಕಾಲದಲ್ಲಿಯೂ ಪಾರ್ಶ್ವವಾಯಿತು, ಈಗಲೂ ಪಾರ್ಶ್ವವಾಗಿದೆ. ಆ ಕಾಲದಲ್ಲಿ ಚಿಕಿತ್ಸೆ ಮಾಡ್ತಾ ಆಗ್ತಿತ್ತು, ಈ ಕಾಲದಲ್ಲಿ ಚಿಕಿತ್ಸೆ ಮಾಡಾಗ್ತದೆ. ಆದರೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಮಾಡಿದಾಗ ರೋಗಿ ಬೇಗನೆ ಆ ಕುತ್ತುಗಳಿಂದ ಪರಾಗ್ತಾನೆ. ಹೆಚ್ಚು ಸಂಖ್ಯೆ ಆಯುರ್ವೇದಕ್ಕಾಗಿ ಅಥವಾ ಆಯುಷ್ ಚಿಕಿತ್ಸೆಗಾಗಿ ಜನರು ಯಾಕೆ ಬರ್ತಾರಂತಂದರೆ, ಒಂದು ಹಂತದಲ್ಲಿ ಆ ಪಾರ್ಶ್ವವಾಯುಗೆ ಕೊಡಬೇಕಾದಂತಹ ಅದರದೇನು ರಿಸ್ಕ್ ಫ್ಯಾಕ್ಟರ್ಸ್ ಅದಾವ, ಆ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡಿ ರಕ್ತ ಪರಿಚಲನವನ್ನು ಸಾಧ್ಯದಷ್ಟು ಏನು ಮಾಡಿದ ಮೇಲೆ ಪ್ಯಾಸಿವ್ ಮೂಮೆಂಟ್ ಆಫ್ ದ ಜಾಯಿಂಟ್ಸ್ ಅಥವಾ ಫಿಸಿಯೋಥೆರಪಿ ಮಾಡ್ತಾ ಹೋಗ್ರಿ, BP ಕಂಟ್ರೋಲ್ ಇಟ್ಕೊಡ್ರಿ, ಶುಗರ್ ಕಂಟ್ರೋಲ್ ಇಟ್ಕೊಡ್ರಿ, ಫಿಟ್ಸ್ ಆಗ್ಲಾದ ನೋಡ್ಕೊಡ್ರಿ ಅನ್ನೋಂತಹ ಚಿಕಿತ್ಸಾ ಸಿದ್ಧಾಂತಗಳನ್ನು ಅವ್ರು ಹೇಳ್ತಾರೆ. ಆದರೆ ಆಯುರ್ವೇದದಲ್ಲಿ ಪ್ರಮುಖವಾಗಿ 3 ಚಿಕಿತ್ಸಾ ವಿಧಾನಗಳನ್ನು ನಾವು ಹೇಳ್ತೇವೆ. ಒಂದನೇದ್ದು ಬಾಹ್ಯ ಚಿಕಿತ್ಸೆ, ಎರಡನೇದ್ದು ಆಂತರಿಕ ಚಿಕಿತ್ಸೆ, ಮೂರನೇದ್ದು ಔಷಧಿ ಚಿಕಿತ್ಸೆ. ಈ 3 ಚಿಕಿತ್ಸೆಗಳು ಈ ಆತ್ಯಾಯಿಕ ಅವಸ್ಥೆಯಿಂದ ಹಿಡಿದು ಜೀರ್ಣ ಅವಸ್ಥೆಯಲ್ಲಿ ಕೂಡ ಹೆಚ್ಚು ಪರಿಣಾಮವನ್ನು ಕೊಡ್ತವೆ. ಈಗ ಆತ್ಯಾಯಿಕ ಚಿಕಿತ್ಸೆಯಲ್ಲಿ ಆಯುರ್ವೇದದಲ್ಲಿ ಅಂತ ಹೇಳಿಕೊಳ್ಳುವಂಥ ಮೆಡಿಸಿನ್ ನಾವು ಕಾಣಲ್ಲ. ಭಾಳ ದೊಡ್ಡ ಪ್ರಮಾಣದಲ್ಲಿ ಅವನಿಗೆ ತೊಂದರೆ ಆಗಿದೆ ಅಂತ ಆ ವೇಳೆಯಲ್ಲಿ ನಮ್ಮ ಹತ್ರ ಯಾವ ಮೆಡಿಸಿನ್ ಏನಿಲ್ಲ. ಆದರೆ ಎಲ್ಲ ರಿಸ್ಕ್ ಫ್ಯಾಕ್ಟರನ್ನು ಕಂಟ್ರೋಲ್ ಮಾಡಿದ ಮೇಲೆ ಪೇಷಂಟನ್ನು ಹಾಗೆ ಬಿಟ್ಬಿಟ್ರೆ ಆ ನರಗಳು ದುರ್ಬಲತೆಯಿಂದಾಗಿ ಆ ಕೈ ಕಾಲುಗಳು ಶೆಟಿ ಬಂದು ಅವುಗಳ ಮೂಲಕವಾಗಿ ಪೇಷಂಟು ಬೆಡ್ ರಿಡನ್ ಆಗ್ತದೆ. ನಮ್ಮಲ್ಲಿ ಬಾಹ್ಯ ಚಿಕಿತ್ಸೆ ಅಂದರೆ ದೇಹದ ಮೇಲ್ಭಾಗದಲ್ಲಿ ಮಾಡುವಂಥ ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆ ಅಂತ ಕರಿತೀವಿ. ಆ ಪಂಚಕರ್ಮದಲ್ಲಿಯೂ ಕೂಡ 2 ವಿಧ. ಪಂಚಕರ್ಮದಲ್ಲಿ ಬಾಹ್ಯ ಪಂಚಕರ್ಮ, ಬಾಹ್ಯವಾಗಿ ಮಾಡ್ತಕ್ಕಂಥ ದೇಹದ ಹೊರಮೈ ಮಾಡ್ತಕ್ಕಂಥ ಚಿಕಿತ್ಸೆ, ಮತ್ತೊಂದು ದೇಹದ ಒಳಗೆ ಮಾಡ್ತಕ್ಕಂಥ ಚಿಕಿತ್ಸೆ. ಬಾಹ್ಯ ಚಿಕಿತ್ಸೆಯಲ್ಲಿ ವಿಶೇಷವಾಗಿ ದೇಹದ ಶರೀರ ಅಂದರೆ ವಿಶೇಷವಾಗಿ ಮೆದುಳಿಗೆ ಆಗೋದ್ರಿಂದ ಮೆದುಳಿಗೆ ನಾವು ಚಿಕಿತ್ಸೆ, ಬುರುಡೆಗೆ ಚಿಕಿತ್ಸೆ ಮಾಡ್ತೇವೆ. ತಲೆಬುರುಡೆ ಬಾಹ್ಯ ಚಿಕಿತ್ಸೆ ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಶಿರೋಧಾರ ಅಂತ ಮಾಡ್ತೇವೆ. ಶಿರೋಧಾರ ಅಂದರೆ ತಲೆಯ ಮೇಲೆ ಔಷಧಿಯುಕ್ತ ಎಣ್ಣೆಯನ್ನು ಎರಿತಕ್ಕಂಥದ್ದು 1 ತಾಸುಗಟ್ಟಲೆ. ಶಿರೋಭಸ್ತಿ ಅಂತ ಮಾಡ್ತೇವೆ. ಒಂದು ಚರ್ಮದ ಪಟ್ಟಿಯನ್ನು ತಲೆಗೆ ಕಟ್ಟಿ ಆ ಪಟ್ಟಿಯ ತಗ್ಗಿನಲ್ಲಿ ಆ ಔಷಧಿಯುಕ್ತ ತೈಲಗಳನ್ನು ನಿಲ್ಲಿಸ್ತಕ್ಕಂಥದ್ದು. ಶಿರೋಪಿಚು, ಔಷಧಿ ತಲೆ ಮೇಲೆ ಹಚ್ತಕ್ಕಂಥದ್ದು. ಆಮೇಲೆ ಶಿರೋ ಅಭ್ಯಂಗ, ತಲೆಗೆ ಮಸಾಜ್ ಮಾಡ್ತಕ್ಕಂಥದ್ದು. ಹೀಗೆ ಭಿನ್ನವಾಗಿರ್ತಕ್ಕಂತಹ ಶಿರಸ್ಸಿಗೆ ಮಾಡ್ತಕ್ಕಂಥ ಚಿಕಿತ್ಸೆಗಳು ಒಂದು ವಿಧವಾದರೆ,
ಎರಡನೇ ವಿಧವಾಗಿರ್ತಕ್ಕಂಥ ಚಿಕಿತ್ಸೆ ಅಂದರೆ ಸಂಪೂರ್ಣ ದೇಹಕ್ಕೇ ಪಾರ್ಶ್ವವಾಯುದ ಭಾಗವನ್ನು ನಾರ್ಮಲ್ ಇರ್ತಕ್ಕಂಥ ಭಾಗವನ್ನು ಕೂಡ ಆಯಿಲಿಂದ ಮಸಾಜ್ ಮಾಡ್ತಕ್ಕಂಥದ್ದು. ಅದಕ್ಕೆ ಸ್ನೇಹನ ಚಿಕಿತ್ಸೆ, ಅಭ್ಯಂಗ ಚಿಕಿತ್ಸೆ, ಅಭ್ಯಂಜನ ಚಿಕಿತ್ಸೆ ಅಂತ ಕರಿತೇವೆ. ಆ ಸ್ನೇಹನ ಮಾಡೋದ್ರ ಮೂಲಕವಾಗಿ ಆ ಎಣ್ಣೆ ದೇಹದ ಭಾಗಗಳಲ್ಲಿ ಎಣ್ಣೆ ಸ್ನೇಹಾಂಶ ಸೇರಿ ಶುಷ್ಕಗೊಂಡಿರ್ತಕ್ಕಂಥ ಸ್ನಾಯುಗಳು, ಮಾಂಸಖಂಡಗಳು, ನರಗಳು ರಕ್ತಚಲನವನ್ನು ಜಾಸ್ತಿ ಆಗೋದ್ರ ಮೂಲಕವಾಗಿ ಅವು ಮೃದುವಾಗ್ತವೆ, ಬಿಗಿ ಆಗೋದನ್ನು ತಡೀತವೆ. ಜೊತೆಗೆ ಇದರ ನಂತರದಲ್ಲಿ ಸ್ವೇದನ ಚಿಕಿತ್ಸೆ ಅಂತ ಮಾಡ್ತೇವೆ, ಬೆವರು ಬರಿಸುವಂಥ ಪ್ರಕ್ರಿಯೆ. ಆ ವ್ಯಕ್ತಿಯನ್ನು ಆ ಬೆವರ ಬರಿಸುವಂಥ ಯಂತ್ರಗಳಿರ್ತವೆ, ಸ್ವೇದನ ಯಂತ್ರ ಅಂತೇವೆ. ಆ ಯಂತ್ರದಲ್ಲಿ ಮಲಗಿಸುವುದಾಗಲಿ ಕೂಡಿಸುವುದಾಗಲಿ ಮಾಡಿದಾಗ ಆ ವನಸ್ಪತಿಯುಕ್ತ ಉಗಾ ದೇಹಕ್ಕೆ ಬೆಳೆದಾಗೆಲ್ಲ ರಕ್ತನಾಳಗಳ ಮುಖಾಂತರ ದೇಹವನ್ನು ಪ್ರವೇಶಿಸ್ತದೆ, ಸ್ಕಿನ್ ಮುಖಾಂತರ ರಕ್ತನಾಳ ಮುಖಾಂತರ ಪ್ರವೇಶಿಸ್ತದೆ. ಅದರ ಮೂಲಕವಾಗಿ ದೇಹದ ವಿವಿಧವಾಗಿರ್ತಕ್ಕಂಥ ರಕ್ತನಾಳಗಳು ಹಿಗ್ಗುವಿಕೆ ಪ್ರಾರಂಭ ಆಗ್ತದೆ. ಯಾವಾಗ ಹಿಗ್ಗುವಿಕೆ ಪ್ರಾರಂಭ ಆಗ್ತದೆ ಆಟೋಮೆಟಿಕ್ಲಿ ಶುದ್ಧ ರಕ್ತ ಅಲ್ಲಿ ಹೆಚ್ಚು ಸಂಚಾರ ಆಗ್ತದೆ. ಹಾಗೆ ಸಂಚಾರ ಆಗ್ತದೆ ಆ ಅವಯವಕ್ಕೆ ಹೆಚ್ಚು ಶಕ್ತಿ ಬರ್ತದೆ. ಸೊ ಹೀಗಾಗಿ ಬಹುತೇಕ ಜನರಿಗೆ ಈ ಮಸಾಜ್ ಥೆರಪಿ, ಅಭ್ಯಂಜನ ಥೆರಪಿ, ಸ್ವೇದನ ಥೆರಪಿ ಪರಿಣಾಮಕಾರಿಯಾಗ್ತದೆ. ಸರ್ ಅದು ಅಲೋಪತಿಯಲ್ಲಿ ಸಿಗಲ್ಲ ಅಂತ? ಅದು ಅಲೋಪತಿನಲ್ಲಿ ಇಲ್ಲ, ಅವ್ರು ಬರೀ ಫಿಸಿಯೋಥೆರಪಿಗೆ ಒತ್ತು ಕೊಡ್ತಾರೆ. ಈ ಆಯುರ್ವೇದ ಗಿಡಮೂಲಿಕೆಗಳ ಆಯಿಲ್ ಏನಿರ್ತದಲ್ಲ ಸರ್, ಇದರ ತಯಾರಿ ಪೂರ್ವಕಾಲದಿಂದ ಇದ್ದದ್ದನ್ನು ಬಳಸ್ತಿರೋ ಅಥವಾ ಅದರ ಸಂಶೋಧನೆ ಇತ್ತೀಚೆಗಾಗಿದೆ? ಇಲ್ಲ, ಇದು ಸಾವಿರಾರು ವರ್ಷಗಳಿಂದಲೇ ನಮ್ಮ ಪೂರ್ವಜರು ಅನೇಕ ವನಸ್ಪತಿಗಳನ್ನು, ಆ ರೋಗದ ಮೇಲೆ ಪರಿಣಾಮ ಬೀರ್ತಕ್ಕಂಥ ವನಸ್ಪತಿಗಳನ್ನು ಕುದಿಸಿ ಅದನ್ನು ಆಯಿಲಲ್ಲಿ ಟ್ರಾನ್ಸ್ಫರ್ ಮಾಡಿ ಬರೆದಂಥ ಅನೇಕ ಒಂದು ತೈಲಗಳ, ಎಣ್ಣೆಗಳ ಒಂದು ಇನ್ಫಾರ್ಮೇಷನ್ ಶಾಸ್ತ್ರದಲ್ಲಿದೆ. ಅವು ಕೂಡ ಇವತ್ತು ಮಾರ್ಕೆಟ್ನಲ್ಲಿ ಲಭ್ಯವಾಗಿದ್ದಾವೆ. ಆ ಚಿಕಿತ್ಸೆಯನ್ನು ಮಾಡಿದರೆ ಅದು ರಿಸಲ್ಟ್ ಸಿಗ್ತದೆ ನಮ್ಗೆ ಗೊತ್ತಾಗಿದೆ. ಆದಾಗ್ಯೂ ನಾವು ಕೂಡ ಅನೇಕ ಸಂಶೋಧನಾತ್ಮಕ ಪ್ರಯೋಗಗಳನ್ನು ಮಾಡಿದಾಗ ನಮಗೂ ಕೂಡ ಹೆಚ್ಚು ಬೇರೆ ಬೇರೆ ಪ್ರಯೋಗಗಳು ಮಾಡಿದಾಗ ನಮಗೂ ಕೂಡ ಅನೇಕ ಯಶಸ್ಸು ಸಿಕ್ಕದೆ. ಪೂರ್ವಜರು ಹೇಳಿದ್ರ ಜೊತೆಗೆ ನಾವು ಇವತ್ತಿನ ವೈಜ್ಞಾನಿಕ ವಿದ್ಯಮಾನಗಳ ಜೊತೆ ವೈಜ್ಞಾನಿಕ ಜಗತ್ತಿಗೆ ನಾವು ಸಂಶೋಧನಾತ್ಮಕವಾಗಿ ಪ್ರಯೋಗ ಮಾಡಿರ್ತಕ್ಕಂತಹ ತೈಲಗಳಾಗಲಿ ಔಷಧಿಗಳಿಗೆ ಕೂಡ ಹೆಚ್ಚು ಪರಿಣಾಮವನ್ನು ಕೊಡ್ತಾರೆ. ಸರ್, ಅವಾಗ ನಾಟಿ ವೈದ್ಯರು ಈ ರೀತಿ ಚಿಕಿತ್ಸೆಯನ್ನು ಕೊಡ್ತಾಯಿದ್ರು, ಅದು ಅಧಿಕೃತತೆ ಇರಲಿಲ್ಲ. ಆದರೆ ಈಗ BMS ಮತ್ತು MD/MS ಆಯುರ್ವೇದ ಅಥರೈಸ್ಡ್ ಬಂದಿರೋದ್ರಿಂದ ವ್ಯತ್ಯಾಸ ಏನು ಸರ್? ನಾಟಿ ವೈದ್ಯರಿಗೂ ನಿಮಗಿರುವಂಥ ವ್ಯತ್ಯಾಸ ಏನು? ನಾಟಿ ವೈದ್ಯರು ಚಿಕಿತ್ಸೆಯನ್ನು ಹಿಂದೆ ಕೊಡ್ತಾ ಇದ್ರು, ಆದರೆ ಅದನ್ನು ಅಲೋಪತಿಯವರು ಇದು ಅಧಿಕೃತ ಅಂತ ಒಪ್ಕೊಳ್ತಾ ಇರಲಿಲ್ಲ. ಈಗ ನಿಮ್ಮ ಚಿಕಿತ್ಸೆಗೆ ಮಾನ್ಯತೆ ಬಂದಿದೆ, ಇದಕ್ಕೆ ಕಾರಣ ಏನು? ನಾಟಿ ವೈದ್ಯರು, ಪಾರಂಪರಿಕ ವೈದ್ಯರು ಅಥವಾ ಕುಟುಂಬದಲ್ಲಿ ಅವರ ಹಿರಿಯರು ಮಾಡಿಕೊಂಡಿರ್ತಕ್ಕಂಥ ಪರಂಪರೆ ತಲೆತಲಾಂತರದಿಂದ ಬೆಳೆದುಕೊಂಡು ಬಂತು. ತಂದೆ ಈ ವನಸ್ಪತಿಯಿಂದ ಈ ರೋಗಕ್ಕೆ ಕೊಟ್ಟರೆ ಹೋಗ್ತದೆ ಅನ್ನುವಂಥ ವಿಶ್ವಾಸದಿಂದ ತಂದೆ ಮಗನಿಗೆ ಕಲಿಸಿದ, ಮಗ ಮೊಮ್ಮಗನಿಗೆ ಕಲಿಸಿದ, ಹೀಗೆ ಅದು ಪರಂಪರೆಯಾಗಿ ಬೆಳೆದು ಬಂತು, ವೈಜ್ಞಾನಿಕ ಆಗಲಿಲ್ಲ. ಬಟ್ ಇವತ್ತೇನಿದೆ ಅಂದ್ರೆ ಇಡೀ ರಾಷ್ಟ್ರದಾದ್ಯಂತ ಏಕರೂಪ ಆಯುರ್ವೇದ ಶಿಕ್ಷಣ ಜೊತೆಗೆ ಏಕರೂಪ ಸಂಶೋಧನೆ ಒಂದು ಭಾವಗಳು ನಮಗೇನಪ್ಪ ಸಂಶೋಧನಾತ್ಮಕವಾಗಿ ಆ ಪ್ರಯೋಗ ಮಾಡ್ತಕ್ಕಂಥ ವಿಧಿವಿಧಾನಗಳನ್ನು ಆ ಅಕಾಡೆಮಿಕ್ ಅರ್ಥದಲ್ಲಿ ನಾವು ಅದನ್ನು ಪ್ರಯೋಗ ಮಾಡಿದಾಗ ಅಲೋಪತಿ ಒಳಗೆ ಬಂದಂಗೆ ನಿಮ್ಮಲ್ಲೇನು ರಿಸರ್ಚ್ ಮೆಥಡಿಗೆ ಸ್ಟ್ರಾಂಗ್ ಆಗಿದೆ ಸರ್? ಸಾಕಷ್ಟು ರಿಸರ್ಚ್ ಆಗಿದ್ದಾವೆ, ಅವುಗಳ ಬಳಕೆ ಕೂಡ ಇದೆ. ಸೊ ಹಾಗಾಗಿ ಆ ಸಂಶೋಧನಾತ್ಮಕ ಅಂಶಗಳನ್ನು ನಾವು ಪ್ರಯೋಗ ಮಾಡಿದಾಗ ನಮಗೆ ಹೆಚ್ಚು ನಾಟಿ ವೈದ್ಯಕೀಯ ಚಿಕಿತ್ಸೆಕ್ಕಿಂತ ಹೆಚ್ಚು ನಮಗೆ ಯಶಸ್ಸು ಸಿಗ್ತದೆ. ಸೊ ಹೆಚ್ಚು ಜನರಿಗೆ ಅದು ಒಳ್ಳೆಯದಾಗ್ತದೆ. ಈಗ ನೀವು ಅಕಾಡೆಮಿಕ್ ವಲಯದಲ್ಲಿದ್ದರೆ ನಿಮ್ಮ ಹುಡುಗರು BMS ಮಾಡಿದ ಮೇಲೆ, PG ಮಾಡಿದ ಮೇಲೆ ಇಷ್ಟೆಲ್ಲ ಅದ್ಭುತವಾದ ಸೂಪರ್ ಸ್ಪೆಷಾಲಿಟಿಲಿ ಇದ್ದಾಗೂ ಕೂಡ ಯಾಕೆ ಅವರು ಅಲೋಪತಿ ಪ್ರಾಕ್ಟೀಸ್ ಮಾಡೋಕ್ಕೆ ಮನಸ್ಸು ಮಾಡ್ತಾರೆ? ಅಂದ್ರೆ ಕಲಿಸುವಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯೋ ಅಥವಾ ಏನು ಕಾರಣಕ್ಕೆ ಅವರು ತಕ್ಷಣಕ್ಕೆ ಅಲೋಪತಿಗೆ ಹೋಗ್ಬಿಡ್ತಾರೆ? ಒಂದು ಆಯುರ್ವೇದ ಒಂದು ಬಹಳ ಪ್ರಾಚೀನ ವೈದ್ಯಕೀಯ ವಿಜ್ಞಾನ. ಇದು ಸಂಸ್ಕೃತದಲ್ಲೇ ಜಾಸ್ತಿ ಇರೋದ್ರಿಂದ ಇದರ ಆಳವಾದಂಥ ಅಧ್ಯಯನ ಮತ್ತು ಅವುಗಳ ಪ್ರಾತ್ಯಕ್ಷಿಕೆಗಳ ಜ್ಞಾನದ ಹರಿವು ಯಾರಿಗೆ ಜಾಸ್ತಿ ಇರ್ತದೆ ಅವರೆಲ್ಲ ಆಯುರ್ವೇದ ಪ್ರಾಕ್ಟೀಸನ್ನು ಮಾಡ್ತಾರೆ. ಇಲ್ಲ ಸರ್, ಅದನ್ನು ಕನ್ನಡದಲ್ಲಿ ಹೇಳ್ಬೋದಲ್ಲ ನೀವು? ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿದೆ. ಬಟ್ ಏನಾಗ್ತದೆ ಅಂದರೆ ಈ ಆಯುರ್ವೇದ ಔಷಧಿಗಳನ್ನು ಕೊಟ್ಟು ಬೇಗನೆ ಆರಾಮಾಗುವಂಥ ಒಂದು ಮನೋಭಾವನ ಜನರು ಹೊಂದ್ಯಾರ. ಆಯುರ್ವೇದ ಔಷಧಿಗಳು ಅವುಗಳು ಸ್ಲೋ ಆಗಿ ಕೆಲಸ ಮಾಡ್ತವೆ, ಅವು ಸ್ಪೀಡಾಗಿ ಕೆಲಸ ಮಾಡಲ್ಲ. ಆ ಜನರಿಗೆ ಒಂದು ಇದಕ್ಕಾಗಿ ಪ್ರಯೋಗ ಮಾಡಿದಾಗ ರೋಗಿ ಬಿಟ್ಟು ಹೋಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಕೆಲವೊಮ್ಮೆ ನಮ್ಮ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳು ಅಲೋಪತಿ ಪ್ರಾಕ್ಟೀಸ್ ಮಾಡುವಂಥದ್ದು ಇರಬಹುದು, ಇಲ್ಲಂತಲ್ಲ. ಬಟ್ ಅದು ಬಹುತೇಕ ಆಯುರ್ವೇದೀಯ
ಆಳವಾದ ಅಧ್ಯಯನ ಮಾಡಿರ್ತಕ್ಕಂಥವರು ಮಾಡ್ತಕ್ಕಂಥ ಚಿಕಿತ್ಸೆಯಿಂದ ಬಹುತೇಕವಾಗಿ ಏನು ಚಿಕಿತ್ಸೆ ಯಶಸ್ಸು ಸಿಗ್ತದೆ. ಬಟ್ ಹಾಗಂತ ಏನು ಎಲ್ಲ ರೋಗಗಳಿಗೆ ನಾವು ಆಯುರ್ವೇದ ಚಿಕಿತ್ಸೆ ಮಾಡ್ತೀನಿ ಅಂತ ಅಲ್ಲ. ಸರ್, ಮುಖ್ಯವಾಗಿ ಆಯುರ್ವೇದದಲ್ಲಿ ಎಲ್ಲ ರೋಗಗಳಿಗೆ ಮಾಡೋಕ್ಕಾಗಲ್ಲ, ಸರ್ಜರಿ ಮಾಡೋಕ್ಕಾಗಲ್ಲ, ಒಪ್ಕೊಳ್ತೀವಿ ಸರ್. ಮುಖ್ಯವಾಗಿ ಆಯುರ್ವೇದ ಕ್ಷೇತ್ರದಿಂದ ಯಾವ್ಯಾವ ರೋಗಗಳಿಗೆ ಶಾಶ್ವತ ಪರಿಹಾರವನ್ನು ತೋರಿಸ್ಬೋದು? ಒಂದು ಪಾರ್ಶ್ವ ಆಯಿತು. ಪಾರ್ಶ್ವವನ್ನು ಹೊರತುಪಡಿಸಿ ಕೆಲವೊಂದು ಶಾಶ್ವತ ಪರಿಹಾರ ಅಂತ ಹಿಂಗಿರ್ತದಲ್ಲ, ಕೆಲವೊಂದು ಎಲ್ಲ ವೈದ್ಯಕೀಯ ಶಾಸ್ತ್ರಗಳಿಗೂ ಕೂಡ ತನ್ನದೇ ಆದ ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ಬಿಟ್ಟು ಯಾವ ವೈದ್ಯಕೀಯ ಶಾಸ್ತ್ರನ ಕೆಲಸ ಮಾಡೋಕ್ಕಾಗಲ್ಲ. ಹಾಗೆ ಆಯುರ್ವೇದಕ್ಕೆ ಕೂಡ ತನ್ನದೇ ಆದ ಲಿಮಿಟೇಷನ್ ಇದೆ. ಎಲ್ಲ ಅತ್ತೈಕ ಅವಸ್ಥೆಗಳಲ್ಲಿ ನಮ್ಮಲ್ಲಿ ಅಂತಹ ಹೇಳಿಕೊಳ್ಳುವಂಥ ಇಂಜೆಕ್ಷನ್ ಆಗಲಿ ಆಪರೇಷನ್ಸ್ಗಳಾಗಲಿ ಇಲ್ಲ. ಆದರೆ ಜೀರ್ಣವಾಗಿರುವಂಥ ಕಾಯಿಲೆಗಳು, ಜೀರ್ಣವಂದ ಭಾಳ ದಿನಗಳಿಂದ ಬಳಲ್ತಕ್ಕಂಥವ್ರು, ಕ್ರಾನಿಕ್ ಡಿಸೀಸಲ್ಲಿ ಔಷಧಿಗೆ ಹೊಂದಿಕೊಂಡಿರುವಂಥವ್ರು, ಅಲೋಪತಿ ಔಷಧಿ ತಗೊಂಡ್ರೆ ನಡೆಯಂಗಿಲ್ಲ ಅಂತಕ್ಕಂಥವ್ರು, ಅಂಥ ಪರಿಸ್ಥಿತಿಯಲ್ಲಿ ಆಯುರ್ವೇದಿಯ ಔಷಧದ ಜೊತೆಗೆ ಪಂಚಕರ್ಮ ಭಾಳ ಒಳ್ಳೆಯ ಪರಿಣಾಮನ ಕೊಡ್ತದೆ. ಹಾಗಾಗಿ ಆ ಆಯುರ್ವೇದೀಯ ಚಿಕಿತ್ಸೆ ಜೀರ್ಣ ರೋಗಗಳು, ಉದಾಹರಣೆಗೆ ಪಾರ್ಶ್ವವಾಯು, ಮುಖಕ್ಕೆ ಆಗತಕ್ಕಂಥ ಪಾರ್ಶ್ವವಾಯು, ಸಂದಿನಲ್ಲಿ ಉಂಟಾಗತಕ್ಕಂಥ ಸಂದು ನೋವು, ಮಲ್ಟಿಪಲ್ ಸಂದು ನೋವು ಅಂತೀವಿ, ಬೇರೆ ಬೇರೆ ಸಂದುಗಳಲ್ಲಿ ಬಾವು ಬರ್ತಕ್ಕಂಥದ್ದು, ಅದಕ್ಕೆ ಆಯುರ್ವೇದದಲ್ಲಿ ಆಮವಾತ ಅಥವಾ ರೊಮ್ಯಾಟಿಸಮ್ ಅಂತ ಕರಿತೇವೆ, ಇಂಗ್ಲೀಷ್ನಲ್ಲಿ ರೊಮ್ಯಾಟಿಸಮ್ ಅಂತ ಕರಿತೇವೆ. ಅದರಲ್ಲಿ ಕೂಡ ಒಳ್ಳೆಯ ಆಯುರ್ವೇದ ಚಿಕಿತ್ಸೆ ಪರಿಣಾಮ ಕೊಡ್ತದೆ. ಕ್ರಾನಿಕ್ ಅಲರ್ಜಿಕ್ ಡಿಸೀಸ್, ಅಲರ್ಜಿಕ್ ಸ್ಕಿನ್ ಇರಲಿ, ಅಲರ್ಜಿಕ್ ರೈನೈಟಿಸ್ ಇರಲಿ, ಅಲರ್ಜಿಕ್ ಬ್ರಾಂಕೈಟಿಸ್ ಇರಲಿ, ಅಲರ್ಜಿಯಲ್ಲಿ ಭಾಳ ಒಳ್ಳೆಯ ಕೆಲಸ ಕೊಡ್ತದೆ. ಅನೇಕ ಚರ್ಮ ರೋಗಗಳಂತೂ ಭಾಳ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಚಿಕಿತ್ಸೆಗಳದಾವೆ. ಬೆಲ್ಸ್ ಪಾಲ್ಸಿಗೆ ಅದಕ್ಕೆ ಮುಖಾರ್ಧ ಪಾರ್ಶ್ವವಾಯು ಅಂತ ಕರೀತಾರೆ. ಹೀಗೆ ಅನೇಕ ಜೀರ್ಣವಾಗಿರ್ತಕ್ಕಂಥ ಕಾಯಿಲೆಗಳಲ್ಲಿ, ವಿಶೇಷವಾಗಿ ರೋಗ ನಿರೋಧಕತಾ ಶಕ್ತಿ ಕಡಿಮೆ ಇರುವಂಥಲ್ಲಿ ಆಯುರ್ವೇದ ಭಾಳ ಬ್ರಾಹ್ಮಣವಾಗಿ ಕೆಲಸ ಮಾಡ್ತದೆ. ರೋಗ ನಿರೋಧಕತಾ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ 10 ಹಲವು ಔಷಧಿಗಳು ಚಾಲ್ತಿ ಅದಾವೆ. ಅದರಲ್ಲಿ ವಿಶೇಷವಾಗಿ ಆಯುರ್ವೇದ ಕೇವಲ ಔಷಧಿಯಿಂದ ಮಾತ್ರ ಅಲ್ಲ. ಆಯುರ್ವೇದ ಅಂದ್ರೆ ಭೇಷಜಂ ದ್ವಿವಿಧಂ ಮತಂ ಸ್ವಾಸ್ಥ್ಯೋರ್ಜಸ್ಕರಂ ಕಿಂಚಿತ್ ಕಿಂಚಿತ್ ಆತುರಶ್ಯ ರೋಗುನುತ್. ಚಿಕಿತ್ಸೆ 2 ವಿಧವಾಗಿದೆ. ಒಂದು ಭೇಷಂ ದ್ವಿವಿಧಂ ಮತಂ ಆತುರಶ್ಯ ರೋಗುನುತ್, ಸ್ವಸ್ಥಶೋರ್ಜಸ್ಕರಂ ಆತುರಶ್ಯ ರೋಗುನುತ್. ಸ್ವಸ್ಥಶೋರ್ಜಸ್ಕರಂ ಅಂದ್ರೆ ನಾವು ಚಿಕಿತ್ಸೆ ಅಂದರೆ ಕೇವಲ ಔಷಧಿ ಕೊಡೋದು, ಇಂಜೆಕ್ಷನ್ ಮಾಡೋದು, ಬಾಟ್ಲಿ ಹಚ್ಚೋದಲ್ಲ. ಮನುಷ್ಯ ತನ್ನ ಜೀವನ ಪರ್ಯಂತರವಾಗಿ ನಿರೋಗಿಯಾಗಿ ಬದುಕಲಿಕ್ಕೆ ಏನು ಸೂತ್ರಗಳಿದಾವೆ, ಆ ಎಲ್ಲ ಸೂತ್ರಗಳು ಆಯುರ್ವೇದದಲ್ಲಿದ್ದಾವೆ. ವೇ ಆಫ್ ಲೈಫ್. ಸ್ವಾಸ್ಥ್ಯೋರ್ಜಸ್ಕರಂ, ಆರೋಗ್ಯವನ್ನು ಕಾಪಾಡುವಂಥ ಸೂತ್ರಗಳು ಆಯುರ್ವೇದದಲ್ಲಿದ್ದಾವೆ. ಅದು ಒಂದು ಚಿಕಿತ್ಸೆನೇ. ಹೇಗೆ ಯಾವಾಗ ಹೇಳ್ಬೇಕು, ಯಾವಾಗ ಸ್ನಾನ ಮಾಡಬೇಕು, ಜೀವನ ಕ್ರಮ ಹೇಗಿರಬೇಕು, ಏನು ಊಟ ಮಾಡಬೇಕು, ಯಾವಾಗ ಮಲಗಬೇಕು, ಎಷ್ಟು ಕೆಲಸ ಮಾಡಬೇಕು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅಂತಕ್ಕಂಥ ವಿಧಿವಿಧಾನಗಳೇನಿದಾವಲ್ಲ, ಆ ಎಲ್ಲ ಕ್ರಮಗಳನ್ನು ಯಾರು ಅನುಸರಿಸ್ಕೊಂಡಿರ್ತಾರೆ ಅವರು ಬಹುತೇಕ ರೋಗಗಳಿಂದ ಮುಕ್ತರಾಗಿರ್ತಾರೆ. ಇವು ಅನುಸರಿಸದೇ ಇರ್ತಕ್ಕಂಥ ನಾವು ಅನೇಕ ರೋಗಗಳಿಗೆ ತುತ್ತಾಗ್ತೇವೆ. ಒಂದು ಚಿಕಿತ್ಸೆ ರೋಗ ಬರದಂತೆ ಮಾಡುವಂಥದ್ದು, ಮತ್ತೊಂದು ಚಿಕಿತ್ಸೆ ರೋಗಿಯ ರೋಗವನ್ನು ಗುಣ ಮಾಡ್ತಕ್ಕಂಥದ್ದು. ರೋಗಿಯ ರೋಗವನ್ನು ಗುಣ ಮಾಡ್ತಕ್ಕಂಥದ್ದಲ್ಲಿ ಕೂಡ ಮತ್ತೆ ಪುನಃ ಆಹಾರ, ವಿಹಾರ, ಔಷಧ ಮತ್ತು ಸಂಸರ್ಜನ ಅಂತ ನಮ್ಮ ಆಹಾರದಿಂದಲೇ ಅನೇಕ ರೋಗಗಳನ್ನು ಚಿಕಿತ್ಸೆ ಮಾಡ್ಬೋದು. ಈ ಕಾಮಣಿ ಅಂತ ರೋಗಗಳಲ್ಲಿ, ಆಮೇಲೆ ಅನೇಕ ಈ ಸ್ಥೌಲ್ಯದಂಥ ಅಥವಾ ಒಬೆಸಿಟಿ ಅಂತ ರೋಗಗಳಲ್ಲಿ, ಕೊಲೆಸ್ಟ್ರಾಲ್ ಅಂತ ರೋಗದಲ್ಲಿ ವಿಹಾರ ಅಂದರೆ ವ್ಯಾಯಾಮ ಮಾಡೋದ್ರ ಮೂಲಕವಾಗಿ ರೋಗವನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಕೆಲವೊಂದು ರೋಗದಲ್ಲಿ ಔಷಧಿನ ಕೊಡೋದ್ರ ಮೂಲಕವಾಗಿ ರೋಗವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಜೊತೆಗೆ ಆಯುರ್ವೇದದ ವೈಶಿಷ್ಟ್ಯ ಇರೋದೇ ಅದರದ್ದು ಏನೈತಿ, ನೀವು ಪಂಚಕರ್ಮ ಚಿಕಿತ್ಸೆ ಏನಿದೆಯಲ್ಲ, ಅದು ಅದ್ಭುತವಾಗಿರ್ತಕ್ಕಂತಹ ಚಿಕಿತ್ಸೆ. ಪಂಚಕರ್ಮ ಚಿಕಿತ್ಸೆಯ ಮೂಲಕವಾಗಿ ದೇಹ ಅನ್ನುವಂಥ ಸಂಗ್ರಹವಾಗಿರ್ತಕ್ಕಂಥ ವಿಷಾಂಶಗಳನ್ನು ಹೊರಹಾಕ್ತಕ್ಕಂಥ ಕೆಲಸ ಈ ಪಂಚಕರ್ಮದ ನಡೀತದೆ. ಸೊ ಹಾಗಾಗಿ ಪಂಚಕರ್ಮ ಅಲೋಪತಿಯಲ್ಲಿ ಮೆಡಿಸಿನ್ ಕೊಟ್ಟು ದೇಹವನ್ನು ವಿಷಪೂರಿತ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ನೀವು ಆಯುರ್ವೇದದಲ್ಲಿ ಆ ವಿಷಪೂರಿತ ವಸ್ತುಗಳನ್ನು ದೇಹದಿಂದ ಹೊರಗೆ ಹಾಕುವಂಥ ಕೆಲಸ ಮಾಡ್ತೀರಿ. ಮನುಷ್ಯನ ದೇಹ ಅದ್ಭುತವಾಗಿರ್ತಕ್ಕಂಥ ದೇವರು ಕೊಟ್ಟಂಥ ಯಂತ್ರ. ಈ ಯಂತ್ರದಲ್ಲಿ ನಾವು ನಿತ್ಯವೂ ಹಲವಾರು ವಿಧವಾಗಿರ್ತಕ್ಕಂಥ ಜೀವನ ಚಟುವಟಿಕೆಗಳಲ್ಲಿ ತಿಂತೇವೆ, ಕೆಲಸಗಳನ್ನು ಮಾಡ್ತೇವೆ, ಮಾಡೋದಿಲ್ಲ, ಅನೇಕ ಕಾರಣಗಳಿಂದಾಗಿ ಆ ಪಚನ ವಿವೇಚನೆ, ಸೇವಿಸುವಂಥ ಆಹಾರ ಪಚನ ಆಗೋದು, ವಿವೇಚನೆ ಆಗುವಂಥ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಆದಾಗ ಆ ಭಾಗವೇ ದೇಹಕ್ಕೆ ವಿಷವಾಗಿ ಪರಿಣಮಿಸ್ತದೆ. ಅದು ಆಹಾರ ಆಗಿರ್ಬೋದು,
ಅದು ಚಟುವಟಿಕೆ ಆಗಿರ್ಬೋದು, ಅದು ಔಷಧಿ ಆಗಿರ್ಬೋದು, ಆ ವಿಷಮತೆ ಹೊಂದಿರತಕ್ಕಂಥ ಭಾವಗಳೆಲ್ಲವುಗಳು ವಿಷವಾಗಿ ಅಥವಾ ಟಾಕ್ಸಿನ್ನಾಗಿ ದೇಹವನ್ನು ಬಾಧಿಸ್ತವೆ. ಆ ಬಾಧಿಸುವಂಥ ಟಾಕ್ಸಿನ್ಗಳನ್ನು ದೇಹದಿಂದ ಹೊರಹಾಕೋದೇ ಪಂಚಕರ್ಮ. ಸರ್, ನೀವು ಜೀವನ ಶೈಲಿ ಬಗ್ಗೆ ಹೇಳಿದ್ರಿ. ರೋಗಿ ನಿಮ್ಮ ಹತ್ರ ಬರೋದೇ ಸಿಚುವೇಶನ್ ಕೈ ಮೀರಿದ ಮೇಲೆ ಬರ್ತಾನೆ, ಆವಾಗ ಜೀವನ ಶೈಲಿ ಹೇಳಿದ್ರೆ ಉಪಯೋಗ ಇಲ್ಲ. ಈ ಜೀವನ ಶೈಲಿಯನ್ನು ಸಮಾಜದಲ್ಲಿ ವ್ಯಕ್ತಿಗತವಾಗಿ ಹೆಂಗೆ ತರಲಿಕ್ಕೆ ಸಾಧ್ಯ? ಲೈಫ್ ಸ್ಟೈಲ್ ಬಗ್ಗೆ ಹೇಳುವಂಥ ಕೆಲಸನ ಆಯುರ್ವೇದಿಕ ಶಿಕ್ಷಣ ವ್ಯವಸ್ಥೆ ಹೇಗೆ ಮಾಡ್ಬೋದು ಮತ್ತು ವೈದ್ಯರಾಗಿ ತಾವು ಹೆಂಗೆ ಮಾಡ್ಬೋದು? ನನ್ನ ಪ್ರಕಾರ ಈ ದಿನಚರಿ, ಋತುಚರಿ, ಸದ್ವೃತ್ತ, ಸದಾಚಾರ ಅಂತ ಹೇಳ್ತೀವಿ 4 ಭಾಗಗಳಲ್ಲಿ. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಇವತ್ತಿನ ದಿನಮಾನದಲ್ಲಿ ನಮ್ಮನ್ನು ಬಾಧಿಸುವಂಥ ಬಹುದೊಡ್ಡ ಸಮಸ್ಯೆ ಅಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಒಬ್ಯಾಸಿಟಿ, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಡಯಾಬಿಟಿಸ್ ಇವೆಲ್ಲಗಳು ಜೀವನ ಶೈಲಿಯ ವ್ಯತ್ಯಾಸದಿಂದ ಬರ್ತಕ್ಕಂಥ ರೋಗಗಳು. ರೋಗ ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ. ಆದರೆ ಇದು ಬರಬಾರ್ದು ಅಂದ್ರೆ ನಮ್ಮ ಮಕ್ಕಳಿಗೆ ಬಾಲ್ಯಾವಸ್ಥೆಯಲ್ಲೇ ಇದೊಂದು ಶಿಕ್ಷಣದ ಪಠ್ಯಕ್ರಮವಾಗಬೇಕು. ಶಿಕ್ಷಣದ ಪಠ್ಯಕ್ರಮವಾದಾಗ ಮತ್ತು ಅದನ್ನು ಈಗಾಗಲೇ ಯೋಗದ ಬಗ್ಗೆ ಇಡೀ ಪ್ರಪಂಚ ನಮ್ಮ ದೇಶವನ್ನು ಯೋಗ ಡೇ ಮಾಡೋದ್ರ ಮೂಲಕವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಯೋಗದ ಒಂದು ಸಾಧನೆ ನಡೀತಾ ಇದೆ. ಹಾಗೆ ಆಯುರ್ವೇದಿಯಲ್ಲಿರುವ ಜೀವನ ಶೈಲಿಯ ಕ್ರಮಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿದರೆ, ಅವುಗಳನ್ನು ಜೀವನ ಶೈಲಿಯಲ್ಲಿ ಅವನ್ನ ರೂಪಕ್ಕೆ ತಂದರೆ ಮಕ್ಕಳಿಗೆ 8ನೇ ಹಿಡ್ಕೊಂಡು PUC ತನಕ ಅಥವಾ ಡಿಗ್ರಿ ತನಕ ನಾವು ಅವರಿಗೆ ಆ ಜ್ಞಾನವನ್ನು ಕೊಟ್ಟರೆ, ಅವರೇನಾದರೂ ಅದನ್ನು ಅಳವಡಿಸಿಕೊಂಡ್ರೆ ಇಂಥ ಬರ್ಬೋದಂಥ ಕಾಯಿಲೆಗಳನ್ನ ತಡೀಲಿಕ್ಕೆ ಸಾಧ್ಯತೆ ಇದೆ. ಈಗ ನಮ್ಮ ಮಕ್ಕಳು ಜಿಮ್ಮಿಗೆ ಹೋಗ್ತಾರೆ, ಆಮೇಲೆ ಹೌ ಟು ಸ್ಮೈಲ್ ಅನ್ನೋದ್ರ ಬಗ್ಗೆ, ಹೌ ಟು ಸ್ಪೀಕ್ ಅನ್ನೋದ್ರ ಬಗ್ಗೆ ತರಬೇತಿ ತೊಗೊಳ್ತಾರೆ. ಆದರೆ ಇದು ಯಾವುದೂ ದೇಹಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಅವೇರ್ನೆಸ್ಸೇ ಇಲ್ಲ. ಸೊ ಹಾಗಿದ್ರೆ ಈಗ ನೀರನ್ನು ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು, ಆಹಾರವನ್ನು ಯಾವ ಪ್ರಮಾಣದಲ್ಲಿ ಕುಡಿಬೇಕು ಅನ್ನೋದನ್ನು ನಾವು ಮಾಡರ್ನ್ ಪ್ರಾಕ್ಟೀಸನ್ನು ನೋಡಿ ಮಾಡೋದಿರೋದಿಲ್ಲ. ಸಹಜವಾಗಿ ಆಯುರ್ವೇದ ವ್ಯವಸ್ಥೆಯಲ್ಲಿ ಅದು ಬಂದಿರ್ತದೆ. ಅದನ್ನು ಸಮಾಜದಲ್ಲಿ ಪ್ರಸಾರ ಮಾಡಬೇಕಾದಾಗ ಯುವಕರಿಗೆ ನೀವು ಒಂದು ಪಬ್ಲಿಸಿಟಿ ಕೊಡ್ಬೇಕಂತ ಹೇಳಿದರೆ, ಆಮೇಲೆ ಇಲ್ಲಿ ಅಲೋಪತಿಗೂ ಮತ್ತು ಆಯುರ್ವೇದದ ಒಂದು ಸಣ್ಣ ಸಂಘರ್ಷ ಅಥವಾ ಬಂದಾಗ ಇಲ್ಲಿ ರಿಸರ್ಚ್ ಕಡಿಮೆ ಇರ್ತದೆ, ಹಾಗೆ ಒಂದು ಪಾರಂಪರಿಕ ಅಂಶ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಹಾಗೆ ರಿಸರ್ಚಿಗೆ ಸಂಬಂಧಪಟ್ಟಂತೆ ಏನು ಕೆಲಸ ನಡೆದಿದೆ ಇಲ್ಲಿ? ಈಗಾಗಲೇ ದೇಶದಾದ್ಯಂತ ಅನೇಕ ಸಂಶೋಧನಾ ಕೇಂದ್ರಗಳು ವಿವಿಧ ಸ್ತರಗಳಲ್ಲಿ ಸಂಶೋಧನೆ ಮಾಡ್ತಿದ್ದಾರೆ. ಒಂದು ಜೀವನ ಶೈಲಿಯ ವ್ಯತ್ಯಾಸ ಬರ್ತಕ್ಕಂಥ ರೋಗಗಳ ಸಂಶೋಧನೆ, ಅದು ಹೆಂಗೆ ಪ್ರತಿಬಂಧನ ಮಾಡಬೇಕಂತ. ಮತ್ತೊಂದು ಭೂಮಿಯಲ್ಲಿ ಸಿಗ್ತಕ್ಕಂಥ ಖನಿಜಾಂಶಗಳು ಮತ್ತು ಅವುಗಳ ಶುದ್ಧತೆ, ಅವುಗಳನ್ನು ಉಪಯೋಗಿಸ್ತಕ್ಕಂಥದ್ದು. ಇನ್ನೊಂದು ಭಾಗ ವನಸ್ಪತಿಗಳು, ನಮ್ಮ ಪರಿಸರದಲ್ಲಿರ್ತಕ್ಕಂಥ ವನಸ್ಪತಿಗಳು, ಅನೇಕ ವನಸ್ಪತಿಗಳು ಅಳಿವಿನಂಚಿನಲ್ಲಿದ್ದಾವೆ, ಅವುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಸಂಶೋಧನೆ ನಡೀತದೆ. ಮತ್ತೊಂದು ಈ ಸಂಶೋಧಿತವಾಗಿರ್ತಕ್ಕಂಥ ಔಷಧಿಗಳನ್ನು ತಯಾರಿಸ್ತಕ್ಕಂಥದ್ದು. ನಾವೀಗ ಮೊದಲು ಏನು ಮಾಡ್ತಿದ್ದೀವಿ, ಇಡಿಯಾಗಿ ಔಷಧವನ್ನು ಬಳಸ್ತಿದ್ವಿ. ಆ ಔಷಧಿ ವನಸ್ಪತಿಯನ್ನು ತಂದು ಕುಟ್ಟಿ ಅರೆದು ಅದರ ರಸ ತೆಗೆದು ಕಷಾಯ ಮಾಡಿ ಅಥವಾ ಸುಟ್ಟು ಅದನ್ನು ಬೂದಿ ಮಾಡಿ ಹೀಗೆ ಪ್ರಯೋಗಿಸ್ತಕ್ಕಂಥ ಒಂದು ಪದ್ಧತಿ ಇವತ್ತಿಗೂ ಚಾಲ್ತಿಯಲ್ಲಿದೆ. ಆದರೆ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ಆ ಔಷಧೀಯ ವನಸ್ಪತಿಯಲ್ಲಿರ್ತಕ್ಕಂಥ ಆ್ಯಕ್ಟಿವ್ ಇಂಗ್ರೀಡಿಯೆಂಟನ್ನು ಮಾತ್ರ ತಗೊಂಡು ಅದನ್ನು ಕಾನ್ಸಂಟ್ರೇಟೆಡ್ ಮಾಡಿರ್ತಕ್ಕಂತಹ ಔಷಧಿ ರೂಪದಲ್ಲಿ ಕೊಡ್ತಕ್ಕಂತಹವುಗಳು ಇವತ್ತಿನ ಬಳಕೆಯಲ್ಲಿ ಬಂದಾವೆ. ಸೊ ಹಾಗಾಗಿ ಆ ಬಳಕೆ ವಿಧಾನದ ಒಂದು ಹೆಜ್ಜೆ ಇವತ್ತು ಇಡೀ ರಾಷ್ಟ್ರದಾದ್ಯಂತ ನಡೀತಾ ಇದೆ. ಅನೇಕ ರಾಷ್ಟ್ರೀಯ ಸಂಶೋಧನಾ ಕೇಂದ್ರಗಳು ಅವುಗಳನ್ನು ಮಲ್ಟಿಪಲ್ ಸೆಂಟ್ರಲ್ಲಿ ಪ್ರೂವ್ ಮಾಡಿ ಅವುಗಳನ್ನು ಮಾರ್ಕೆಟಿಗೆ ಕಳಿಸ್ತಾರೆ. ಸೊ ಹೀಗಾಗಿ ಅಂಥ ಪ್ರಯೋಗಗಳು ಬಹಳ ನಡೀತದ್ದು ನಮಗೆ ಭಾಳ ಸಂತೋಷ ಇದೆ. ಬಹಳಷ್ಟು ವಸ್ತುಗಳನ್ನು ಶಾಪ್ನಲ್ಲಿ ತೊಗೋಬೇಕಾದಾಗ ಅದು ನಾನ್ ಕೆಮಿಕಲ್ ಆಯುರ್ವೇದಿಕ್ ಅಂತ ಬರೆದುಕೊಳ್ಳೋ ಜನ ತೊಗೊಳ್ತಾರೆ. ಆದರೆ ಆಯುರ್ವೇದಕ್ಕೆ ಮಾರ್ಕೆಟ್ ಜಾಸ್ತಿ ಆಗೈತೆ ಅನ್ನೋ ಕಾರಣಕ್ಕೆ ಕೆಮಿಕಲ್ ಇರೋದನ್ನು ನಾನ್ ಕೆಮಿಕಲ್ ಅಂತ ಬರೆದು ಆಯುರ್ವೇದ ಅಂತ ಬರೆದು ಮಾರಾಟ ಮಾಡ್ತಾರಲ್ಲ, ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಬಹುತೇಕ ಈಗಾಗಲೇ ಜನರಿಗೆ ತಾವು ಹೇಳ್ದಂಗೆ ಮಾಧ್ಯಮಗಳ ಮೂಲಕವಾಗಿ ಆರೋಗ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜನರಿದ್ದಾರೆ. ಟಿ ವಿಯಲ್ಲಿ ಬರ್ತಕ್ಕಂಥ ಎಣ್ಣೆಯನ್ನು ಹಚ್ಕೊಂಡ್ರೆ ನೋವು ಹೋಗ್ತದೆ, ಅದು ಔಷಧಿ ಕೊಡಿದ್ರೆ ತೂಕ ಕಡಿಮೆ ಆಗ್ತದೆ, ಈ ಔಷಧಿ ತಗೊಂಡ್ರೆ ಹೆಚ್ಚಾಗ್ತಾನೆ, ಕಡಿಮೆ ಆಗ್ತಾನೆ. ಈಗಾಗಲೇ ಕಾನೂನು ಜಾರಿ ಬಂದು ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟಂಥ ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡಕೂಡದಂಥ ಅದ್ರ ಬಗ್ಗೆ
ಅದು ಕೂಡ ಆಗಲೇ ಚಾಲ್ತಿ ಬಂದದ. ಆದರೆ ಇವತ್ತು ಯಾವುದಾದ್ರೂ ಒಂದು ಔಷಧಿ ಮಾರ್ಕೆಟ್ನಲ್ಲಿ ತೊಗೊಳ್ಳೋ ಯಾರಾದರೂ ಜನರು ಸಾಮಾನ್ಯ ಜನರು ತೊಗೊಳಕ್ಕೆ ಹೋದ್ರಪ್ಪ ಅಂದ್ರೆ ಇದು ಜೆನ್ಯೂನ್ ಕಂಪ್ನಿ ಇದೆಯಾ ಇಲ್ಲ, ಅಥವಾ ಅದಕ್ಕೊಂದು ಏನೈತೆ ನಾವು ಟ್ರೇಡ್ ಮಾರ್ಕ್ ಇದೆಯೇ ಇಲ್ಲ, ಅದು KMP ಕರ್ನಾಟಕ ಮೆಡಿಕಲ್ ಪ್ರಾಕ್ಟೀಷನರ್ಸಿಂದ ಅಪ್ರೂವಲ್ ಆಗಿದೆಯೇ ಇಲ್ಲ, ಹೀಗೆ ಆ ಸಂಬಂಧಿಸಿದಂತಹ ಸಂಸ್ಥೆಗಳ ಪರವಾನಗಿ ಪಡೆದ ಔಷಧಿಯೇ ಹೌದೋ ಅಲ್ಲೋ ಅನ್ನೋದನ್ನು ವಿವೇಚನೆ ಮಾಡಿ ತೆಗೆದುಕೊಂಡ್ರೆ ಅದು ದುಷ್ಪರಿಣಾಮ ಬೀರದಿರ್ಬೋದು. ಆದರೆ ಹೀಗೆ ಆಯುರ್ವೇದ ಹೆಸರಲ್ಲಿ ಬೇರೆ ಬೇರೆ ಒಂದು ಔಷಧಿಗಳನ್ನು ಮಿಶ್ರಣ ಮಾಡಿ ಆ ಪುಡಿಯನ್ನು ಗುಳಿಗೆಯನ್ನು ಕೊಟ್ಟಾಗ ಅದಕ್ಕೆ ಹೆಸರಿಲ್ಲ ಅಂತ ಗೊತ್ತಾದ್ರೆ ಅದರಿಂದ ದುಷ್ಪರಿಣಾಮ ಆಗೋ ಸಾಧ್ಯತೆಗಳಿದ್ದಾವೆ. ಸರ್, ಈಗ ಕರ್ನಾಟಕದಲ್ಲಿ ಇತ್ತೀಚೆಗೆ ಹೈಯೆಸ್ಟ್ ಆಯುರ್ವೇದಿಕ್ ಕಾಲೇಜುಗಳಿದ್ದಾವೆ. ಅದರ ಪಕ್ಕದ ಕೇರಳದಲ್ಲಿ ಅಷ್ಟು ಆಯುರ್ವೇದಿಕ್ ಕಾಲೇಜುಗಳು ಇಲ್ಲ. ಕೇರಳದಲ್ಲಿ ಆಯುರ್ವೇದ ಚಿಕಿತ್ಸೆ ಮತ್ತು ಆಯುರ್ವೇದ ಶಾಸ್ತ್ರದ ಬಗ್ಗೆ ಭಾಳ ನಂಬಿಕೆ ಇದೆ. ಹೌದು. ಕರ್ನಾಟಕದಲ್ಲಿ ಇಷ್ಟು ಕಾಲೇಜುಗಳಾದರೂ ಜನರಿಗೆ ಇನ್ನೂ ಅಲೋಪತಿ ಮೆಡಿಸಿನ್ ಬಗ್ಗೆ ಹುಚ್ಚೋಗಿಲ್ಲಲ್ಲ, ಇದಕ್ಕೆ ಕಾರಣ ಏನು? ಹೌದು, ತಾವು ಹೇಳೋ ಸತ್ಯತಿ. ಮಂಗಳೂರು, ಕಾಸರಗೋಡು, ಉಡುಪಿಯಿಂದ ಮಂಗಳೂರು, ಕಾಸರಗೋಡು ಏನು ಕೇರಳ ಬೆಲ್ಟ್ ಇದೆಯಲ್ಲ, ಆ ಜನರ ಮನೋಭಾವವೇ ಕೋಸ್ಟಲ್ ಬೆಲ್ಟ್ ಇದೆಯಲ್ಲ, ಆ ಜನರ ಮನೋಭಾವವನ್ನೇ ಆ ಪರಂಪರೆಯಾಗಿ ಬೆಳೆದುಕೊಂಡು ಬಂದದ್ದು. ಆ ಜನಗಳು ನಾವು ಆಯುರ್ವೇದಕ್ಕೇ ತಗೋಬೇಕು, ನಾವು ಆಯುರ್ವೇದದಿಂದಲೇ ಜೀವನ ಶೈಲಿ ಮಾಡಬೇಕು, ಆಯುರ್ವೇದದಿಂದಲೇ ನಮ್ಗೆ ಆರೋಗ್ಯ ಸಿಗ್ತದೆ ಅನ್ನೋವಂಥದ್ದನ್ನು ದೃಢವಾಗಿ ನಂಬಿಕೊಂಡಾರ. ಸೊ ಹೀಗಾಗಿ ಬಹುತೇಕ ಜನ ಮೊದಲು ಪ್ರಯೋಗ ಮಾಡೋದು ಆಯುರ್ವೇದನೇ. ಸೊ ನಮ್ಮ ಜನರಿಗೆ ಏನಂದ್ರೆ ಬೇಗನೆ ಆರಾಮಾಗಬೇಕು, ಮುಂಜಾನೆ ಇಂಜೆಕ್ಷನ್ ತೊಗೊಂಡು ಸಾಯಂಕಾಲ ಕೆಲಸಕ್ಕೆ ಹೋಗಬೇಕು ಅನ್ನೋಂಥ ಮನೋಭಾವ, ಆ ತಾಳ್ಮೆ ಇರದೇ ಇರೋದ್ರಿಂದ ಎಷ್ಟೋ ರೋಗಗಳಿಗೆ 3-4 ದಿನ ವಿಶ್ರಾಂತಿ ತೆಗೆದುಕೊಳ್ಳೋದಾಗಲಿ, ಔಷಧಿ ತೆಗೆದುಕೊಳ್ಳತಕ್ಕಂತಹ ಒಂದು ಪೇಷನ್ಸ್ ಇಲ್ಲದೇ ಇರೋದ್ರಿಂದ ಹೆಚ್ಚು ಜನ ಆಲೋಪತಿಯ ಚಿಕಿತ್ಸೆಗೆ ನಮ್ಮಲ್ಲಿ ಜನ ಹೋಗ್ತಾರೆ. ಹೀಗಾಗಿ ಈ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಬೇಕಾದಂಥ ಅಗತ್ಯತೆ ಇದೆ. ಈಗ ನೀವು ಹೇಳಿದ್ರಿ, ನಮ್ಮ ಮಾಡರ್ನ್ ಮೆಡಿಷನ್ ಮತ್ತು ಪರದೇಶದ ಪ್ರಭಾವ ಏನಾಯ್ತಂದ್ರೆ, ಈಗ ನಾವು ಗ್ರಾಮೀಣ ಎಣ್ಣೆಯನ್ನು ತಿನ್ನಬಾರ್ದು, ಆಮೇಲೆ ತುಪ್ಪ ಸೇವಿಸಬಾರ್ದು, ಕೊಬ್ಬರಿ ಎಣ್ಣೆ ತಿನ್ನಬಾರ್ದು ಅನ್ನುವಂಥ ಒಂದು ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಅಪಪ್ರಚಾರ ಮಾಡಿದರು ಮಲ್ಟಿನ್ಯಾಷನಲ್ ಕಂಪ್ನಿಗಳಂತ ಹೇಳ್ತಾರೆ. ಆದ್ರೆ ಆ ಕೇರಳ ಮತ್ತು ಕೋಸ್ಟಲ್ ಪ್ರದೇಶದಲ್ಲಿ ಕೊಬ್ಬರಿ ಎಣ್ಣೆನೇ ಬಳಸ್ತಾರೆ, ತುಪ್ಪ ಜಾಸ್ತಿ ಸೇವನೆ ಮಾಡ್ತಾರೆ. ಈ ಥರದ ಆಧುನಿಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ, ಅಂದರೆ ನಮ್ಮ ಫುಡ್ ಕಲ್ಚರ್ ಬಗ್ಗೆ, ಆಹಾರ ಸಂಸ್ಕೃತಿಯ ಬಗ್ಗೆ ಕೂಡ ಈ ರೀತಿ ತಪ್ಪು ಕಲ್ಪನೆಗಳನ್ನು ಓಡಿಸ್ಲಿಕ್ಕೆ ಏನು ನಾವು ಕ್ರಮ ತಗೋಬೇಕು? ಆಯುರ್ವೇದದಲ್ಲಿ ಅಷ್ಟವಿಧ ಆಹಾರ ವಿಧಾನಗಳಂತ ಬರ್ತದೆ. ಈ ಆಯುರ್ವೇದದಲ್ಲಿ ಎಣ್ಣೆ ತಿನ್ನೋದು ತಪ್ಪು ಅಂತ ಹೇಳಲ್ಲ, ತುಪ್ಪ ತಿನ್ನೋದು ತಪ್ಪು ಅಂತ ಹೇಳಲ್ಲ. ದೇಹಕ್ಕೆ ಸ್ನೇಹಾಂಶ ಬೇಕೇ. ನಮ್ಮ ಪರಂಪರೆ ಹೇಗೆ ಬೆಳೆದು ಬಂದಿದೆ ಅಂದರೆ, ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವವರೆಗೂ ಕೂಡ ನಮ್ಮ ಸಂಸ್ಕೃತಿಯಾಗಿ ಮಗುವಿಗೆ ಕೊಬ್ಬರಿ ಎಣ್ಣೆನ ಕಾಯಿಸಿ ಇಡೀ ದೇಹಕ್ಕೆ, ತಲೆಗೆ, ಕಾಲಿಗೆ, ಕೈಗೆ, ಹೊಟ್ಟೆಗೆ, ಬೆನ್ನಿಗೆ ಎಲ್ಲ ಕಡೆ ಹಚ್ಚಿ ನಮ್ಮ ಅಜ್ಜಿಯಂದಿರು ಮಕ್ಕಳನ್ನು ಕಾಲ ಮೇಲೆ ಹಾಕ್ಕೊಂಡು ಎರೆಯುವಂಥ ವಿಧಾನ ಇದೆಯಲ್ಲ, ಅದು ಎಣ್ಣೆಯನ್ನು ಬಾಯವಾಗಿ ಪ್ರಯೋಗಿಸ್ತಕ್ಕಂಥದ್ದೇ. ಹಾಗೆ ಮಕ್ಕಳಿರುವಾಗಲೇ ತುಪ್ಪವನ್ನು ತೀರಿಸ್ತಕ್ಕಂಥದ್ದು. ಸೊ ಆ ತುಪ್ಪ ದೇಹದಲ್ಲಿರ್ತಕ್ಕಂಥ ಸ್ನೇಹಾಂಶವನ್ನು ಹೆಚ್ಚಿಸೋ ಜೊತೆಗೆ ಮೆದುಳಿನ ಜೀವಕೋಶಗಳ ಪ್ರಕ್ರಿಯೆಗೆ ಅದು ಹೆಚ್ಚು ಪರಿಣಾಮಕಾರಿಯಾಗ್ತದೆ ಶುದ್ಧ ತುಪ್ಪ. ಅದು ಇವತ್ತು ಏನಾಗಿದೆ ಅಂದರೆ ಅಡಲ್ಟ್ರೇಷನ್ ಫುಡ್ ರಿಫೈನ್ಡ್ ಆಯಿಲನ್ನು ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಮಾರ್ಕೆಟಿಂಗ್ ಒಂದು ಇದರಿಂದ ಭರಾಟೆಯಲ್ಲಿ ಜನ ಏನು ಪ್ರಚಾರ ಇರ್ತದೆ ಅದನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ಆದರೆ ತುಪ್ಪ ತಿನ್ನಬಾರ್ದು, ಸಕ್ಕರೆ ತಿನ್ನಬಾರ್ದು, ಉಪ್ಪು ತಿನ್ನಬಾರ್ದು ಅನ್ನುವಂತಹ ಸಂದೇಶಗಳೇನದಾವಲ್ಲ, ಅವು ಯಾರು ವ್ಯಾಯಾಮ ಮಾಡಿಕೊಂಡು ವ್ಯವಸ್ಥಿತವಾಗಿದ್ದ ಬದುಕು ಮಾಡಿಕೊಂಡಿರ್ತಾರೆ ಅವ್ರು ಬೇಕಾದಷ್ಟು ತುಪ್ಪ ತಿನ್ಬೋದು. ನಾವು ತಿಂದಂಥ ಆಹಾರ ಪಚನ ವಿವೇಚನೆ ಆಗದೇ ಹೋದಾಗ ಅದುವೇ ವಿಷವಾಗ್ತದೆ, ಆಹಾರವೇ ವಿಷವಾಗ್ತದೆ, ಅದು ರೋಗಕ್ಕೆ ಕಾರಣ ಆಗ್ತದೆ. ಸೊ ಹೀಗಾಗಿ ಅನೇಕ ಒತ್ತಡದ ಬದುಕಿನಲ್ಲಿ ಮನುಷ್ಯ ಈ ಜೀವನ ಶೈಲಿ ರೋಗಗಳನ್ನ ಒಳಗೊಂಡ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಅನಿವಾರ್ಯವಾಗಿ ವೈದ್ಯರು ಹೇಳ್ತಾರೆ ತುಪ್ಪ ತಿನ್ನಬೇಡ, ಸಕ್ಕರೆ ತಿನ್ನಬೇಡ, ಸಿಹಿ ತಿನ್ನಬೇಡ ಅಂತ ಹೇಳ್ತಾರೆ. ಈಗ ತಾವು 30-35 ವರ್ಷ ಕಾಲ ಒಂದು ಸಂತೃಪ್ತವಾಗಿರುವಂಥ ಚಿಕಿತ್ಸೆಯನ್ನು ಕೊಟ್ಟರೆ, ಯಾಕಂದರೆ ಅದು ಲಾಸ್ಟ್ ಸ್ಟೇಜ್, ಪ್ಯಾರಲೈಸಿಸ್ ಆಗಿ ನಿಮ್ಮ ಹತ್ರ ಲಾಸ್ಟ್ ಸ್ಟೇಜ್ ಬರ್ತಾರೆ. ಅಲ್ಲಿ ಭರವಸೆಯನ್ನು ಮೂಡಿಸ್ಲಿಕ್ಕೆ ನೀವು ನಿಮ್ಮ ಚಿಕಿತ್ಸಾ ವಿಧಾನಗಳನ್ನು ಹೇಳಿದ್ರಿ. ಅದು ಅದರ ಸ್ಪೆಷಲೈಸೇಷನ್ ನಿಮ್ಮ ಹತ್ರ ಬರಲಿಕ್ಕೆ ಬೇರೆ ಇತರ ಗುಣಗಳೇನಿರ್ಬೋದು? ನೀವು ಪೇಷಂಟ್ಸ್ ಜೊತೆ ಮಾತಾಡೋ ವಿಧಾನ ಅಥವಾ ವೈಯಕ್ತಿಕ ಸಂಬಂಧಗಳಿಗೂ ಮಹತ್ವ ಇದೆ ಅಂತೀರಾ?
ಪೇಷಂಟ್ಸ್ ಜಾಸ್ತಿ ಆಗಲಿಕ್ಕೆ ನಿಮ್ಮನ್ನು ಜನ ಹೆಚ್ಚು ಇಷ್ಟಪಡಲಿಕ್ಕೆ. ನನ್ನ ಜನ ಅಂತಲ್ಲ, ನಾನಿಲ್ಲಿ ರೋಗಿಗಳಿಗೆ ಮತ್ತು ಪರಿಚಾರಕರಿಗೆ ಅಥವಾ ಕುಟುಂಬದವರಿಗೆ ಹೇಳಲಿಕ್ಕೆ ಇಚ್ಛೆ ಪಡೋದು ಏನಪ್ಪ ಅಂದ್ರೆ, ಇದೊಂದು ಪಾರ್ಶ್ವವಾಯು ರೋಗ ಮೆದುಳಿನಲ್ಲಿ ಉಂಟಾಗುವ ತೊಂದರೆಯಿಂದ ಆಗುವಂಥ ರೋಗ. ಇಲ್ಲಿ ಯಾವುದೇ ಏಜಲ್ಲಿ ಆಗಬಹುದಾದ ಸಾಧ್ಯತೆ ಇದೆ. ಬಹುತೇಕ ವಯಸ್ಕರಲ್ಲಿ ಬರ್ತದೆ. 60 ವರ್ಷದವರಿಗೆ ಬರ್ತದೆ, 70 ವರ್ಷದ ಬರ್ತದೆ, 80 ವರ್ಷ 100 ವರ್ಷದವರಿಗೆ ಬರ್ತದೆ, ಬರ್ಬೋದು ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದೇನಪ್ಪ ಅಂದ್ರೆ, ಎಷ್ಟು ಪ್ರಮಾಣದಲ್ಲಿ ಡ್ಯಾಮೇಜ್ ಏನಾಗ್ತದೆ ಅಂದರೆ, ಎಲ್ಲಿ ಹೋದ್ರೆ ಇದು ಆರಾಮಾಗ್ತದೆ, ಬೇಗನೆ ಆರಾಮಾಗಬೇಕು, ಎಷ್ಟು ರೊಕ್ಕನೇ ಎಷ್ಟು ಹೋಗಲಿ, ಬೇಗನೆ ಆರಾಮಾಗಬೇಕು ಅನ್ನೋಂಥ ಕುತೂಹಲ ಎಲ್ಲರಲ್ಲಿ ಇರ್ತದೆ. ಎಲ್ಲರಿಗೂ ಅದು ನೋವು ಕಾಡ್ತಿರ್ತದೆ. ಸೊ ಹಾಗಾಗಿ ಈ ಒಂದು ಅಟ್ಯಾಕ್ ಆದ ತಕ್ಷಣ ಒಬ್ಬ ಡಾಕ್ಟ್ರನ್ನ ಕಾಣ್ತಾರೆ, ಮುಂದೆ 24 ತಾಸು ಮತ್ತೊಬ್ಬ ಡಾಕ್ಟ್ರ್ ಕಡೆ ಹೋಗ್ತಾರೆ, ಮತ್ತೆ 4 ತಾಸು ಮತ್ತೊಂದು ಡಾಕ್ಟ್ರ್ ಕಡೆ ಹೋಗ್ತಾರೆ. ಒಂದು ತಿಂಗಳಲ್ಲಿ ಸುಮಾರು 4-5 ವೈದ್ಯರನ್ನು ಕಂಡುಬಿಡ್ತಾರೆ. ಯಾವ ವೇಳೆಯಲ್ಲಿ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ಸಿಗಬೇಕು, ಅದು ಸಿಗದೆ ಹೋದಾಗ ಎಷ್ಟೋ ಜನ ಬೆಡ್ ರಿಡನ್ನಾಗಿ ಬದುಕುವಂಥ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ತಜ್ಞ ವೈದ್ಯರಲ್ಲಿ ತಾವು ಅದನ್ನು ಕನ್ಸಲ್ಟ್ ಮಾಡಿಸಿಕೊಂಡು ಅವ್ರು ಹೇಳ್ತಕ್ಕಂಥ ವಿಧಿವಿಧಾನಗಳನ್ನು ಮಾಡಿಕೊಂಡು ನಂತರದಲ್ಲಿ ಆಯುಷ್ ಚಿಕಿತ್ಸೆಯನ್ನಾಗಲಿ, ಫಿಸಿಯೋಥೆರಪಿ ಚಿಕಿತ್ಸೆಯನ್ನಾಗಲಿ, ಜೊತೆಗಿನ ಆಲೋಪತಿ ಚಿಕಿತ್ಸೆಯನ್ನಾಗಲಿ ಮುಂದುವರಿಸಿದರೆ ಅದರಲ್ಲಿ ಬಹುತೇಕ ರೋಗಿಗಳಿಗೆ ಒಳ್ಳೆಯ ಪರಿಣಾಮ ಸಿಗ್ತದೆ. ಒಬ್ಬ ವೈದ್ಯರಿಂದ ಒಬ್ಬ ವೈದ್ಯರಿಗೆ ಹೋದಾಗ ಹೆಚ್ಚು ಪರಿಣಾಮ ಸಿಗೋಂಗಿಲ್ಲ. ಒಂದನೇ ಸಂದೇಶ. ಎರಡನೇದು ನಾನು ಹೇಳಬೇಕಾದಿಷ್ಟೇ, ವ್ಯಕ್ತಿಯಲ್ಲಿ ಇದರಲ್ಲಿ 4 ಜನರ ಪಾತ್ರ ಇರ್ತದೆ ಈ ಪ್ಯಾರಲೈಸಿಸ್ ರೋಗವನ್ನು ಆರಾಮ ಮಾಡುವಾಗ. ಒಂದು ವೈದ್ಯರ ಜವಾಬ್ದಾರಿ, ತಕ್ಷಣವಾಗಿ ಐಡೆಂಟಿ ಕಾಸನ್ನು ತಿಳಿತಕ್ಕಂಥದ್ದು, ಸೂಕ್ತ ಚಿಕಿತ್ಸೆ ಕೊಡ್ತಕ್ಕಂಥದ್ದು. ಎರಡನೇದ್ದು, ಅದಕ್ಕೆ ಪೂರಕವಾಗಿ ಅವನ್ನು ಸೇವೆ ಮಾಡ್ತಕ್ಕಂಥ ಜವಾಬ್ದಾರಿ ಅವರೇನು ಕುಟುಂಬದವರಿದಾರಲ್ಲ, ಅವ್ರ ಕುಟುಂಬದಲ್ಲೂ ಕೂಡ ಅವರು ಭಯಭೀತರಾಗದೆ, ನೋವುಗಳ ಮಾಡದೆ, ನೋವು ಮಾಡಿಕೊಳ್ಳದೆ ಅದನ್ನು ಸ್ಪರ್ಧಾತ್ಮಕವಾಗಿ ತೆಗೆದುಕೊಂಡು, ಸ್ಫೋಟವಾಗಿ ತೆಗೆದುಕೊಂಡು ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ, ಜೊತೆಗೆ ಪೂರಕವಾಗಿರ್ತಕ್ಕಂಥ ಔಷಧಿಗಳ ವ್ಯವಸ್ಥೆ, ಆರ್ಥಿಕ ಹೊರೆ ಬೀಳಿದ್ರೂ ಕೂಡ ಅವುಗಳ ಸ್ಪಂದಿಸಿದರೆ ಅದು ಕೂಡ ಪರಿಣಾಮ ಕೊಡ್ತದೆ. ಎಷ್ಟೋ ಸಲ ಅಂತ ಬಡವರಾಗ್ತಾರೆ ಪಾಪ, ಅವ್ರ ಕಡೆ ಇರೋದು 1,000-2,000 ತೊಗೊಂಡು ಬಂದಿರ್ತಾರೆ. ನಾವೊಂದು ಟೆಸ್ಟ್ ಗಿಸ್ಟೇನು ಮಾಡಿಬಿಟ್ಟು ಅಂದ್ರೆ ಆ ಜನರ ಕಡೆ ರೊಕ್ಕನ ಆಗಿಬಿಡ್ತದೆ, ಮುಂದೆ ಔಷಧಕ್ಕೆ ರೊಕ್ಕನೇ ಇರೋಂಗಿಲ್ಲ. ಹಾಗಾಗಿ ನಾವು ಪ್ರಚಲಿತಗೊಂಡಿವಿ ಅಂದ್ರೆ, ಯಾಕೆ ಪಾಪ್ಯುಲರ್ ಆದ್ವಿ ಅಂದ್ರೆ, ಆ ವ್ಯಕ್ತಿಯ ಆರ್ಥಿಕ ಸ್ಥಿತಿಯ ಮೇಲೆ ನಾವೇನಪ್ಪ ಅಂದ್ರೆ ಇನ್ವೆಸ್ಟಿಗೇಷನ್ನು ಅವಶ್ಯಕತೆ ಇದ್ದಲ್ಲಿ ಮಾಡಿಸೋದು, ಅವಶ್ಯಕತೆ ಇಲ್ಲದಲ್ಲಿ ಮಾಡಿಸೋಂಗಿಲ್ಲ. ನೇರವಾಗಿ ಆ ಲಕ್ಷಣಗಳ ಆಧಾರಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು, ಅದು ಕೂಡ ಎಷ್ಟು ಜನರಿಗೆ ಪರಿಣಾಮ ಕೊಡ್ತದೆ. ನಾವು ಅದು ಬಿಟ್ಟು ಕೇವಲ ಅವ್ನು ಇನ್ವೆಸ್ಟಿಗೇಷನ್ ಮಾಡಿ ಅವ್ನು 2,000 ಕಳೆದ್ಬಿಟ್ಟಿಪ್ಪ ಅಂತಂದ್ರೆ ಅವ್ನಿಗೆ ರೊಕ್ಕನೇ, ಅವ್ನ ಚಿಕಿತ್ಸೆಗೆ ರೊಕ್ಕನೇ ಇರೋಂಗಿಲ್ಲ. ಸೊ ಹಾಗಾಗಿ ಪಾಪ ಹಾಗೆ ಹೋಗ್ತಾನೆ, ಅದ್ರೊಳಗೆ ದುರ್ಬಣ ಕೊಡ್ತದೆ. ನೀವು ನೇರವಾಗಿ ಚಿಕಿತ್ಸೆಗೆ ಬರ್ತೀರಿ, ನೇರವಾಗಿ ಚಿಕಿತ್ಸೆ ಬರ್ತೀವಿ. ಇದು ಸೂಕ್ತವಾಗಿರ್ತಕ್ಕಂಥ ಎಮರ್ಜೆನ್ಸಿ ಟ್ರೀಟ್ಮೆಂಟನ್ನು ಕೊಟ್ಟಾಗ ಆಗುವಂಥ ಅನಾಹುತಗಳು ತಪ್ತದೆ. ಆಮೇಲೆ ಎರಡನೇದ್ದು, ಅವರಿಗೆ ಕುಂದಿರಿಸಿಕೊಂಡು ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಹೇಳ್ತೇವೆ. ಆಮೇಲೆ ಅದ್ರ ಜೊತೆಗೆ ಇದು ಇಷ್ಟು ದಿವಸಕ್ಕೆ ಆರಾಮ ಆಗ್ತದಂತ ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತೇವೆ. ಹಾಗಾಗಿ ಜನ ವಿಶ್ವಾಸದಿಂದ ಆಯುರ್ವೇದ ಕಡೆಗೆ ಅಥವಾ ನನ್ನ ಕಡೆಗೆ ಜಾಸ್ತಿ ಬರುವಂಥ ಒಂದು ರೂಢಿಯಾಗಿ ಬೆಳೆದು ಬಂದದ. ಇದ್ರ ಜೊತೆಗೆ ಮೂರನೇದು ಏನಪ್ಪ ಅಂದ್ರೆ, ರೋಗಿಯೂ ಕೂಡ ಡಾಕ್ಟ್ರು, ಸೇವೆ ಮಾಡ್ತಕ್ಕಂಥವ್ರು, ಜೊತೆಗೆ ನರ್ಸಿಂಗ್ ಸಿಸ್ಟಮ್ ಅಥವಾ ಫಿಸಿಯೋಥೆರಪಿ ಸಿಸ್ಟಮ್ ಆ ರೋಗಿಯನ್ನು ಜೋಪಾನ ಮಾಡೋದು ಒಂದು ಕಲಾ. ಯಾಕಂದರೆ ಅದು ಅಟೆಂಡ್ ಮಾಡೋಂಥವ್ರು ಆ ರೋಗಿಯನ್ನು ಕಾಲಕ್ಕೆ ಜಾಯಿಂಟ್ಗಳನ್ನು ಮೂಮೆಂಟ್ ಮಾಡಿಸ್ತಕ್ಕಂಥದ್ದು, ಒಂದು ಪೋಷನಿಂದ ಒಂದು ಪೋಷನಿಗೆ ಹೊಳಿಸ್ತಕ್ಕಂಥದ್ದು, ಸಾವಕಾಶವಾಗಿ ಎದ್ದು ಕೂಡಿಸ್ತಕ್ಕಂಥದ್ದು, ಮಲಗಿಸ್ತಕ್ಕಂಥದ್ದು, ಅವಶ್ಯವಿದ್ದಲ್ಲಿ ಮಾತ್ರ ಬಾಯಿಯಿಂದ ಆಹಾರ ಕೊಡ್ತಕ್ಕಂಥದ್ದು, ಮೂಗಿನಿಂದ ಒಂದು ವೇಳೆ ಮೂಗಿನಿಂದ ಔಷಧಿ ಆಹಾರ ಹೋಗ್ತಿದ್ರೆ ಅದನ್ನೇ ಕೊಡ್ತಕ್ಕಂಥದ್ದು, ವೈದ್ಯರ ಸಲಹೆ ಇಲ್ಲದೆ ಏನಾದರೂ ಬಾಯಿಂದ ಹಾಕುವಂಥ ಪ್ರಯತ್ನ ಮಾಡಿದರೆ ಅದುವೇ ಕಫ ಆಗಿ ಎಲ್ಲ ವ್ಯತ್ಯಾಸಗಳನ್ನು ಉತ್ಪತ್ತಿ ಮಾಡ್ತದೆ. ಸೊ ಹಾಗಾಗಿ ಆ ನರ್ಸಿಂಗ್ ಸಿಸ್ಟಮು, ಹಾಸ್ಪಿಟಲ್ ಸಿಸ್ಟಮು ಕೂಡ ಈ ರೋಗದ ಗುಣಮುಖತೆಗೆ ಪೂರಕವಾಗಿ ಕೆಲಸ ಮಾಡ್ತದೆ. ನಾಲ್ಕನೇದು ಏನಪ್ಪ ಅಂದ್ರೆ, ಇಂಪಾರ್ಟೆಂಟ್ ಅಂದ್ರೆ ರೋಗಿಯಲ್ಲಿ ಕೂಡ ಆ ಪಾಸಿಟಿವಿಟಿ, ನಾನು ಈ ರೋಗದಿಂದ ಅಥವಾ ಈ ರೋಗದ ದವಡೆಯಿಂದ ಹೊರ ಬರ್ತೇನೆ ಅಂತಕ್ಕಂಥ ವಿಶ್ವಾಸ ಇರಬೇಕು. ವಿಶ್ವಾಸನ ನಾವು ಮೂಡಿಸ್ಬೇಕು. ಇದ್ರಾದವರು ಅವನು ವಿಶ್ವಾಸನ ಹೊಂದಬೇಕು. ನನಗೆ ಹಿಂಗಾಯಿತು, ನಾನು ಮತ್ತೊಬ್ಬರಿಗೆ ಭಾರ ಆದೆ, ನಾನು ಸಮಾಜಕ್ಕೆ ಭಾರ ಆದೆ, ಕುಟುಂಬಕ್ಕೆ ಭಾರ ಆದೆ, ನಾನು ಇರಬಾರ್ದು, ನಾನು ಸಾಯಬೇಕು, ನನ್ನಿಂದ ಏನು ಪ್ರಯೋಜನ ಇಲ್ಲ, ನಾನು ಕುಟುಂಬಕ್ಕೆ ಆರ್ಥಿಕ ಹೊರೆ ಆದೆ ಅನ್ನುವಂತಹ ನೆಗೆಟಿವಿಟಿ ಯಾವಾಗ ಪೇಷಂಟ್ ಮಾಡಿಕೊಂಡು ಅಳ್ತಾ ಆಹಾರವನ್ನು ಬಿಡ್ತಾನೆ, ಔಷಧಿ ತೆಗೆದು ಮರಿತಾನೆ, ಸಿಟ್ಟು ಮಾಡ್ಕೊಳ್ತಾನೆ. ಹೀಗಾಗಿ ಆ ಎಲ್ಲ
ವ್ಯತ್ಯಾಸಗಳ ಮೂಲಕವಾಗಿ ಆರಾಮಾಗಬಹುದಾದಂಥ ಕಂಡೀಷನ್ ಕೂಡ ಮತ್ತಷ್ಟು ವರ್ಸ್ಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ರೋಗಿಯೂ ಕೂಡ ಯಾವುದೇ ಪರಿಸ್ಥಿತಿ ನಾನು ಇದನ್ನು ಎಷ್ಟು ತಿಂಗಳಾದರೂ ಕೂಡ ನಾನು ಇದರಿಂದ ಹೊರ ಬರ್ತೇನೆ ಅಂತಕ್ಕಂಥ ಪಾಸಿಟಿವಿಟಿ ಇದ್ದಾಗ ಮಾತ್ರ ಹೆಚ್ಚು ರೋಗಿಗಳು ಆರಾಮಾಗ್ತಾರೆ. ಅದನ್ನು ನಾವು ದಿನನಿತ್ಯವೂ ರೌಂಡ್ಸಿಗೆ ಹೋದಾಗ ಕೌನ್ಸಿಲಿಂಗ್ ಮಾಡ್ತೇವೆ. ಕೌನ್ಸಿಲಿಂಗ್ ಮಾಡಿ ಅವರಿಗೆ ಮನೋಧೈರ್ಯ ತುಂಬಿದಾಗ ರೋಗಿ ಹೆಚ್ಚು ಬೇಗ ಆ ರೋಗದಿಂದ ಹೊರಬರಲಿಕ್ಕೆ ಸಾಧ್ಯತೆ ಇದೆ. ಆಯುರ್ವೇದ ಭಾಳ ಕಾಸ್ಟ್ಲಿ ಅನ್ನುವಂಥ ಭಾವನೆ ಇದೆಯಲ್ಲ ಸರ್, ಅದು ನಿಜಾನ? ಹೌದು. ಆಯುರ್ವೇದ ಈ ರೋಗಕ್ಕೆ ಅನುಸರಿಸಿ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ. ಎಲ್ಲ ಕಂಡೀಷನ್ನಲ್ಲಿಯೂ ಆಯುರ್ವೇದ ಭಾಳ ಕಾಸ್ಟ್ಲಿ ಅಲ್ಲ. ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಜ್ವರದಲ್ಲಿಯೂ ಆದರೂ ಕೂಡ ಭಾಳ ಸಿಂಪಲ್ ಔಷಧಿಗಳಿದ್ದಾವೆ. ಬಟ್ ಇದು ಜೀರ್ಣ ಕಾಯಿಲೆ ಆಗಿರೋದ್ರಿಂದ ಇಲ್ಲಿ ಬಹುತೇಕ ಒಂದು ರೋಗಿ ಬಹಳ ಕಾಲದವರೆಗೆ ದವಾಖಾನೆಯೊಳಗೇ ಇರಬೇಕಾದಂಥ ಸಂದರ್ಭ ಬಂದಾಗ ಅಲ್ಲಿ ಉಪಯೋಗಿಸ್ತಕ್ಕಂಥ ಔಷಧಿಗಳು, ಯಾಕಂದ್ರೆ ಮೇಲ್ಗಡೆ ಹಚ್ಚಲಿಕ್ಕೆ ಎಣ್ಣೆ, ಆ ಪ್ರತಿನಿತ್ಯವೂ ಎಣ್ಣೆನ ಉಪಯೋಗ ಮಾಡಬೇಕು. ಅಷ್ಟು ಸ್ವರ್ಣಯುಕ್ತವಾಗಿರ್ತಕ್ಕಂಥ ಔಷಧಿಗಳ ಪ್ರಯೋಗ, ಕಾಸ್ಟ್ಲಿ ಮೆಡಿಸಿನ್ಸ್ ಆಗ್ತವೆ. ಕೆಲವೊಂದು ಶಕ್ತಿಯುತವಾಗಿರ್ತಕ್ಕಂಥ ಔಷಧಿಗಳನ್ನು ಕೊಡ್ತೇವೆ. ಹಾಗಾಗಿ ಬಟ್ ಕಂಪೇರ್ ಮಾಡಿದರೆ ಹಂಗೆ ಭಾಳ ಕಾಸ್ಟ್ಲಿ ಏನಲ್ಲ. ಬಟ್ ಇದೇನಿದೆ ಅಂದ್ರೆ ಜನರು ಅಲೋಪತಿಗೆ ಭಾಳ ದುಡ್ಡು ಖರ್ಚು ಮಾಡೋಕೆ ಏನೋ ಅನ್ಕೊಳ್ಳಂಗಿಲ್ಲ. ಆದ್ರೆ ಆಯುರ್ವೇದದಲ್ಲಿ ಅದ್ರ ರೇಟ್ ನೋಡಿದ್ರೆ ಅದು ಕಾಸ್ಟ್ಲಿ ಅನಿಸ್ಬಿಡ್ತದೆ ಅವ್ರಿಗೆ. ಹೀಗಾಗಿ ಭಾಳ ರೇಟ್ ಇದೆ ಅಂತ ಅಂತಾರೆ. ಮೊದಲಿಗೆಲ್ಲ ತಮ್ಮ ರೊಕ್ಕ ಪಾಪ ಎಷ್ಟೋ ಜನ ಮೊದಲಿಗೆ ಎಲ್ಲ ಕಡೆ ಅಡ್ಡಾಡಿ ಲಕ್ಷಾನುಗಟ್ಟಲೆ ಹಾಳು ಮಾಡ್ಕೊಂಡ್ಬಿರ್ತಾರೆ. ಇಲ್ಲಿ ಯಾವಾಗ ನಮ್ಮ ಹತ್ರ ಬಂದಾಗ ಅವಾಗ ಅವ್ರಿಗೆ ಆರ್ಥಿಕ ತೊಂದರೆ ಆಗಿಬಿಟ್ಟಿರ್ತದೆ. ಯಾರು ನಮ್ಮಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಅವ್ರು ಬೇಗನೆ ಆ ರೋಗದಿಂದ ವ್ಯತ್ಯಾಸದಿಂದ ಬೇಗ ಹೊರಗೆ ಬರ್ತಾವೆ. ಸರಿ, ನೀವು ಅವಾಗ ಅಂಥ ಟೈಮ್ನಲ್ಲಿ ನೀವು ವೈಯಕ್ತಿಕವಾಗಿ ಚಾರಿಟಿ ಮನೋಧರ್ಮವನ್ನು ಏನು ರೂಪಿಸ್ಕೊಂಡ್ರಿ? ನಿಮ್ಮಲ್ಲಿ ಬಡವರು ಬರ್ತಾರಂತ ಅರ್ಥ ಆಯ್ತು. ನಿಮ್ಮ ಉದ್ದೇಶ ಹಣ ಮಾಡ್ಬೇಕು ಅನ್ನೋದಿಲ್ಲ, ಸಮಾಜಕ್ಕೆ ಸೇವೆ ಮಾಡ್ಬೇಕು ಅನ್ನೋದು. ನೀವು ಆತ್ರೇಯ ಸಂಸ್ಥೆಯನ್ನು ಮಾಡ್ಕೊಂಡ್ರಿ. ಅಂಥ ಸಂದರ್ಭದಲ್ಲಿ ನೀವು ಹೇಗೆ ಬಡವರಿಗೆ ಸ್ಪಂದಿಸ್ತೀರಿ? ಅದೇನು ಕಾರಣ ಆಯಿತು? ನಾನು ಮೂಲತಃ ಬಡತನದಿಂದ ಬಂದಂಥವನ. ವಿದ್ಯಾರ್ಥಿ ಜೀವನದಾಗಿದ್ದಾಗ ನನಗೆ ಭಾಳ ಬಡತನ ಇತ್ತು ಕಲಿಬೇಕಾದಾಗ. ಆ ಬಡತನ ನನಗೆ ಈ ಸಮಾಜಮುಖಿಯಾಗಿರ್ತಕ್ಕ ಯೋಜನೆ ಮಾಡಲಿಕ್ಕೆ ಸ್ಫೂರ್ತಿ ನೀಡಿದೆ ಅನ್ನೋದು ನಾನು ನೆನೆಸ್ಕೊಳ್ತೇನೆ. ನನ್ನ ತಾಯಿ ನನಗೆ ಸುಮಾರು 60 ಕಿಲೋಮೀಟ್ರ್ ದೂರದ ಗದುಗಿಗೆ ನಮ್ಮ ಊರಿನಿಂದ ನಿತ್ಯವೂ ನನಗೆ ಊಟವನ್ನು ಕಳಿಸ್ಕೊಡ್ತಿದ್ಲು. ರೊಟ್ಟಿ ಬುತ್ತಿ ಕಟ್ಕಳಿಸಿದ್ಲು. ಆ ಬುತ್ತಿ ತೊಗೊಂಡ ಮೇಲೆ ನಾವು ಅದನ್ನು ಊಟ ಮಾಡೇ ಕಲಿತೀವಿ 6-8 ವರ್ಷ. ಸೊ ಹಾಗಾಗಿ ಯಾವುದೇ ರೋಗಿ ಬಂದಾಗ ಈ ರೋಗದ ಸ್ಥಿತಿ ಏನಿದೆ ಅದನ್ನು ಅನಾಲಿಸಿಸ್ ಮಾಡಿ ಇದು ಎಷ್ಟು ದಿನ ಟ್ರೀಟ್ಮೆಂಟ್ ತೊಗೋಬಹುದಾದ ಸಾಧ್ಯತೆ ಇದೆ, ಇದಕ್ಕೆ ಎಷ್ಟು ಆರ್ಥಿಕ ವ್ಯತ್ಯಾಸ ಆಗ್ತದೆ, ನಿಮ್ಮ ಆರ್ಥಿಕ ವ್ಯವಸ್ಥೆ ಏನಿದೆ ಅಂತ ನೋಡಿಕೊಂಡು ಅದರ ಮೇಲೆ ನಾವೇನಪ್ಪ ಅಂದ್ರೆ ಆ ರೋಗಿಯ ಬಡವರಿದ್ರೆ ಬಹುತೇಕ ಎಲ್ಲರಿಗೂ ಬಹುತೇಕ ಸ್ವಲ್ಪ ಚಾರ್ಜನ್ನು ಮಾಡೋದ್ರಲ್ಲಿ ಕೆಲವು ಬಡವರಿದ್ರೆ ಫ್ರೀನೂ ಮಾಡಿ ಕಳಿಸ್ಬಿಡ್ತೀವಿ. ನೀವು ತಿಳಿದು ನಾವೊಂದು ಇತ್ತೀಚೆಗೆ ನಮ್ಮ DGM ಆಯುರ್ವೇದಿಕ್ ಕಾಲೇಜಿನಾಗಿದ್ದಾಗಂತೂ ಭಾಳ ಮಿನಿಮಮ್ ಚಾರ್ಜ್. ನಾನು ಹೆಚ್ಚು ಪ್ರಚಲಿತ ಆಗಿದ್ದು ಗದಗಿನ DGM ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಅವಕಾಶದ ಮೂಲಕವಾಗಿ ನಾನು ಅಲ್ಲೇ ಸಣ್ಣ ಒಂದು ರೂಮಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಚಿಕಿತ್ಸಾ ಕೇಂದ್ರ ಇವತ್ತು ಹೆಮ್ಮರವಾಗಿ ಬೆಳೆದು ಸಾವಿರಾರು ರೋಗಿಗಳಿಗೆ ಬಹಳ ಸೋವಿ ದರದಲ್ಲಿ ಚಿಕಿತ್ಸೆ ಮಾಡುವಂತಹ ಚಿಕಿತ್ಸೆ ಮಾಡುವಂತಹ ಒಂದು ಚಿಕಿತ್ಸಾ ಕೇಂದ್ರವಾಗಿ ಹೊರಹೊಮ್ಮಿದ್ದು ಭಾಳ ನನಗೆ ಸಂತೋಷ ಆಗಿದೆ. ಇಲ್ಲಿ ನಮ್ಮ ಸಂಸ್ಥೆಯ ಪೂಜ್ಯರಾಗಲಿ ಅಥವಾ ಆಡಳಿತ ಮಂಡಳಿ ಆಗಲಿ ಏನಿದೆ ಹೇಳಿದಪ್ಪ ಅಂದ್ರೆ ಬಡವರಿಗಾಗಿ ಚಿಕಿತ್ಸೆ ಮಾಡಿರಿ, ದಲಿತರಿಗಾಗಿ ಚಿಕಿತ್ಸೆ ಮಾಡಿರಿ, ದುರ್ಬಲರಿಗೆ ಚಿಕಿತ್ಸೆ ಮಾಡುವಂಥ ಒಂದು ಪಾಯಿಂಟ್ ನನ್ನನ್ನು ಭಾಳ ಸ್ಫೂರ್ತಿಗೊಳಿಸೈತಿ. ಸೊ ಹಾಗಾಗಿ ಎಷ್ಟೋ ಬಡವರು ಬಂದಂಥ ವೇಳೆಯೊಳಗೆ ನಾನು ಎಷ್ಟೋ ಬಿಲ್ಗಳನ್ನು ಫ್ರೀ ಮಾಡಿದ್ದೀನಿ. ಸೊ ಎಷ್ಟೋ ಬಿಲ್ಗಳನ್ನು ಕನ್ಸೆಷನ್ ಮಾಡಿದ್ದೀನಿ. ಆಮೇಲೆ ಎಷ್ಟೋ ಜನರಿಗೆ ರೊಕ್ಕ ಕೊಡೋದಂತ ವೇಳೆ ನಾವೇ ಸ್ವತಃ ರೊಕ್ಕ ಕೊಟ್ಟು ಔಷಧಿ ತರಿಸಿ ತೊಗೊಂಡು ಹೋಗಪ್ಪ ಅನ್ನುವಂಥದ್ದನ್ನು. ಸೊ ಆ ಚಿಕಿತ್ಸೆ ಒಂದು ಜನರಿಗೆ ಬೇಗನೆ ಮುಟ್ಟಿದ್ರಿಂದ ಅದರಿಂದ ಬೇಗನೆ ಆರಾಮಾಗಿದ್ದರಿಂದ ಈಗ ಜನರು ನನ್ನನ್ನು ಜಾಸ್ತಿ ಗೌರವಿಸುವುದಾಗಲಿ ಅಥವಾ ನನ್ನನ್ನು ಪೂಜನೆ ಭಾವವನ್ನು ಕಾಣೋದಾಗಲಿ ಅಥವಾ ನನಗೆ ಪುರ ಡಾಕ್ಟರ್ ಪಾರ್ಶ್ವ ಡಾಕ್ಟರ್ಪ್ಪ ಅನ್ನುವಂಥ ಹೆಸರನ್ನು ಕೊಡೋದಾಗಲಿ, ಇದು ಕೇವಲ ನಾನೊಬ್ಬನಿಂದಲ್ಲ, ಇದಕ್ಕೊಂದು ಬಹುದೊಡ್ಡ ವರ್ಕಿಂಗ್ ಟೀಮೇ ಇರ್ತದೆ. ವರ್ಕಿಂಗ್ ಟೀಮಿನಿಂದ ಮಾತ್ರ ಇದು ಯಶಸ್ಸು ಸಾಧ್ಯತೆ ಆಗ್ತದೆ. ಹಾಗಾಗಿ ಈಗ ನಾನು ಮತ್ತೆ ಪುನಃ ನನ್ನ ಡಾಕ್ಟರ್ ಪುರದ ಪ್ರತಿಷ್ಠಾನದಿಂದ ಪ್ರಾರಂಭವಾಗಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಇದೇ ಸೂತ್ರವನ್ನು ನಾನು ಅಳವಡಿಸ್ತೇನೆ. ಬಡವರಿಗಾಗಿ ಏನು ಸಾಧ್ಯತೆ ಅವರಿಗೆಲ್ಲ ಅನುಕೂಲತೆ ಮಾಡಿಕೊಡೋದ್ರ ಮೂಲಕವಾಗಿ ಅವರಿಗೆ ಮನೋಧೈರ್ಯ ಹೇಳಿ, ಜೊತೆಗೆ ಅವರು ಆ ರೋಗದಿಂದ ಮುಕ್ತವಾಗಲಿಕ್ಕೆ ಏನೇನು ಸಲಹೆ ಕೊಡಬೇಕು
ಕುಟುಂಬದವ್ರಿಗೆ ಏನು ಸಲಹೆ ಕೊಡಬೇಕು, ಪೇಷಂಟ್ಗೆ ಏನು ಸಲಹೆ ಕೊಡಬೇಕು, ಔಷಧಿ ಹೇಗೆ ತೆಗೆದುಕೊಳ್ಬೇಕು, ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು, ಹೇಗೆ ಮನೆಗೆ ಹೋದ್ಮೇಲೆ ಎಕ್ಸರ್ಸೈಸ್ ಮಾಡಬೇಕು, ಯಾವ ಥರನಾಗಿ ನಾವು ಆಸ್ಪತ್ರೆಯಲ್ಲಿ ಮಾಡೋದನ್ನು ನೀವು ಮನೆಯಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟಾಗ ಅದನ್ನೇ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಹಾಗಾಗಿ ಮನೆಯಲ್ಲಿ ದವಾಖಾನೆಯಲ್ಲಿ ಭಾಳ ದಿನ ಇರಲಿಕ್ಕೆ ಆಗದಂಥ ರೋಗಿಗಳಿಗೆ ನಾವು ಟ್ರೈನಿಂಗ್ ಕೊಟ್ಬಿಡ್ತೀವಿ. ಎಷ್ಟೋ ದಿನ ಟ್ರೈನಿಂಗ್ ಕೊಟ್ಬಿಡ್ತೀವಿ. ಮನೆಯನ್ನ ಹೆಣ್ಮಕ್ಳಿಗೆ ಕರ್ಕೊಂಡು ಅವ್ರಿಗೆ ಈ ಥರ ಮಾಡಿ ಟ್ರೈನಿಂಗ್ ಕೊಟ್ಟಾಗ ಯಾರು ಟ್ರೈನಿಂಗನ್ನು ಕರೆಕ್ಟಾಗಿ ತೊಗೊಂಡು ಮನೆಯಾಗ ಮಾಡ್ಕೊಂಡು ಬರ್ತಾರ ಅವ್ರು ಬಹುತೇಕ ಜನರಿಗೆ ಅದು ಹೆಚ್ಚು ಪರಿಣಾಮವನ್ನು ಕೊಟ್ಟಿರ್ತದೆ. ಸರ್, ತಾವು ಇಷ್ಟು 30-35 ವರ್ಷ ಆಯುರ್ವೇದ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ರಿ. ಸುದಯದಿಂದ ನಿಮ್ಮ ಇಡೀ ಪರಿವಾರವೇ ಇತ್ತು, ವೈದ್ಯಕೀಯ ಪರಿವಾರ ಆಗಂಗಾಯಿತು. ನಿಮ್ಮಿಬ್ಬರು ಮಕ್ಕಳು ಅಲೋಪತಿಯಲ್ಲಿ PG ಮಾಡಿದರು, ಮಗಳು ಅದರ ಅಲೋಪತಿಯಲ್ಲೇ ಮಾಸ್ಟರ್ ಡಿಗ್ರಿ ಮಾಡಿದರು. ಇದು ಈ ವೈದ್ಯಕೀಯ ಫ್ಯಾಮಿಲಿ ಅನ್ನೋಂಗೆ ಆಯಿತು. ನಿಮಗೆ ಹೆಣ್ಣು ಕೊಟ್ಟಂಥ ಡಾಕ್ಟರ್ SV ಸವಡಿಯವರು ಡಾಕ್ಟ್ರು, ತದನಂತರದಲ್ಲಿ ನೀವು ಡಾಕ್ಟ್ರ್ ಆದ್ರಿ, ಮೆರಿಟೋರಿಯಸ್ ವಿದ್ಯಾರ್ಥಿ ಆದ್ರಿ, ನಿಮ್ಮ ಮಕ್ಕಳು ಇದೇ ಕ್ಷೇತ್ರಕ್ಕೆ ಬಂದರು. ಯಾಕಂದರೆ ಇವತ್ತು ಆರೋಗ್ಯ ಇಟ್ಸ್ ಎ ಹೆಲ್ತ್ ಸೆಕ್ಟರ್ ಇಸ್ ಅ ನೀಡ್ ಆಫ್ ದ ಸೊಸೈಟಿ. ಈ ಹಿನ್ನೆಲೆಯಲ್ಲಿ ನೀವು ನಿಮ್ಮ ಮುಂದಿನ ಜನಾಂಗಕ್ಕೆ ಯಾವ ರೀತಿಯ ವೈದ್ಯಕೀಯ ವೃತ್ತಿಯನ್ನು ಹಣ ಮುಖ್ಯ ಅಲ್ಲ ಸೇವೆ ಅಂತ ಪರಿಗಣಿಸಲಿಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ? ಇದು ಇಟ್ಸ್ ಎ ಲಕ್ ಫಾರ್ ಯು, ಇದು ಸುದೈವ ನಿಮ್ಮದು. ಈ ಸುದೈವನ್ನು ಕೂಡ ಜನಮುಖಿಯಾಗಿ ಹೆಂಗೆ ಕೆಲಸ ಮಾಡ್ಬೇಕಂತ ಹೇಳಕ್ಕೆ ಬಯಸ್ತಾರೆ. ತಾವು ಹೇಳ್ದಂಗೆ ನಾನು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಸೇವೆ ನನಗೆ ಖುಷಿ ತೃಪ್ತಿ ಜೊತೆಗೆ ಬಹುದೊಡ್ಡ ಜನತೆ ಆಶೀರ್ವಾದ ಮೂಲಕವಾಗಿ ನನ್ನ ಮಕ್ಕಳಿಗೆಲ್ಲ ವೈದ್ಯಕೀಯ ಪ್ರಪಂಚಕ್ಕೆ ತಜ್ಞ ವೈದ್ಯರನ್ನಾಗಿ ಬೆಳೆಸಲಿಕ್ಕೆ ಆಶೀರ್ವಾದ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಬರುವ ದಿನಮಾನದಲ್ಲಿ ಕೂಡ ನಾನಾದ್ರೂ ಸಂಕಲ್ಪ ಮಾಡಿಕೊಂಡಿದ್ದಷ್ಟೇ, ಎಷ್ಟು ಸಾಧ್ಯತೆ ಅಷ್ಟು ಜನರಿಗೆ ಆರೋಗ್ಯದ ಜಾಗೃತಿ ಜೊತೆಗೆ ಬಡವರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥ ಔಷಧಿಗಳನ್ನು ಎಷ್ಟು ಸಾಧ್ಯತೆಯೋ ಅಷ್ಟು ರಿಯಾಯಿತಿಗಳಾಗಲಿ ಉಚಿತವಾಗಿ ಕೊಡುವುದ್ರ ಮೂಲಕವಾಗಿ ನಾನೇನಪ್ಪ ಅಂದ್ರೆ ಈ ವೈದ್ಯಕೀಯ ಸೇವೆಯನ್ನು ಮಾಡಬೇಕಂತ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಸೊ ನಿವೃತ್ತಿ ಆದ್ರಿ, ನಿವೃತ್ತಿ ಆದ ನಂತರವೂ ನಿಮ್ಮ ಚಿಕಿತ್ಸಾ ವಿಧಾನವನ್ನು ಮುಂದುವರ್ಸ್ಕೊಂಡು ಹೊಂಟಿದ್ದೀರಿ. ಇದು ಯಾಕೆ ಈ ಜೀವನೋತ್ಸಾಹ ಇನ್ನೂ ಸಾಕು ಟಯರ್ಡ್ ಆಗಿದ್ದೀನಿ, ರಿಟೈರ್ ಆಗಿದ್ದೀನಿ ಅಂತ ಭಾವನೆ ಬರದೇ ಇರಲಿಕ್ಕೆ ಮೂಲ ಕಾರಣ ಏನು ಸರ್? ನನಗೆ ಜೀವನದ ಭಾಳ ಖುಷಿ ಕೊಡೋದು ಏನಂದ್ರೆ, ಭಾಳ ನೋವಿನಿಂದ ಬಂದಂಥ ರೋಗಿ ನಾನು ಕೊಟ್ಟ ಚಿಕಿತ್ಸೆಯಿಂದ ಆರಾಮಾಗಿ ನಲ್ಕೊಂತ ಬಂದು ನನಗೊಂದು ನಮಸ್ಕಾರ ಹೇಳಿ ಹೋಗ್ತಾನಲ್ಲ, ಆ ತೃಪ್ತಿ ಮುಂದೆ ಯಾವ ತೃಪ್ತಿನೂ ಇಲ್ಲ ನನಗೆ. ಸೊ ಹಾಗಾಗಿ ಆ ತೃಪ್ತಿಯಲ್ಲಿ ನಾನು ಸಂತೋಷ ಕಂಡವ, ಸುಖ ಕಂಡವ. ನಾನು ಭಗವಂತನಲ್ಲಿ ಅಮ್ಮನಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ, ನನಗೆ ಇನ್ನಷ್ಟು ಆರೋಗ್ಯ ಕೊಡು, ನನಗೆ ಇನ್ನಷ್ಟು ಸಮಾಜ ಸೇವೆ ಮಾಡೋಂಥ ಶಕ್ತಿ ಕೊಡು, ಸಮಾಜಕ್ಕೆ ಪೂರಕವಾಗಿ ನಾನು ಇನ್ನೂ ಅಷ್ಟು ಕೆಲಸ ಮಾಡುವಂಥ ಶಕ್ತಿ ಕೊಡು ಅಂತ ಕೇಳಿಕೊಂಡಾಗ ನನಗೆ ಆ ಶಕ್ತಿ ತಾಯಿ ಕೊಟ್ಟಿದ್ದರಿಂದ ನಾನು ಹೆಚ್ಚು ವೈದ್ಯಕೀಯ ಕ್ಷೇತ್ರಕ್ಕೆ ಇನ್ನೂ ನನ್ನ ಸೇವೆ ಸಲ್ಲಿಸಬೇಕಂತಕ್ಕಂಥ ಸಂಕಲ್ಪ ಹೊಂದಿದ್ದೇನೆ. ಬರುವ ದಿನದಲ್ಲಿ ಆರೋಗ್ಯ ಜಾಗೃತಿಯ ಶಿಬಿರಗಳನ್ನು ಈ ಪಾರ್ಶ್ವವಾಗಿ ಸಂಬಂಧಪಟ್ಟಂತೆ ನಾನು ಬಹುದೊಡ್ಡ ಆರೋಗ್ಯ ಶಿಬಿರಗಳನ್ನು ಈಗಾಗಲೇ ಮಾಡಿದ್ದೇನೆ. ನಾನು ಈಗಾಗಲೇ ನಮ್ಮ ಮಣಕವಾಡ ಪೂಜ್ಯರ ಜೊತೆ ಮಾತಾಡಿದ್ದೇನೆ. ಯಾಕಂದ್ರೆ ಅವರ ಪ್ರವಚನ ಕೇಳೋಕ್ಕೆ 10,000 ಜನ ಬರ್ತಾರೆ. ಎಷ್ಟೋ ಜನ ನಾನು ಇಲ್ಲಿ ಸಂದೇಶ ಕೊಡಬೇಕು ಏನೇ ಆಗಿದ್ದರೆ, ಎಷ್ಟೋ ಜನ ಆರೋಗ್ಯ ಅಂದರೆ ನಿಷ್ಕಾಳಜಿ ಮಾಡ್ತಾರೆ. ಮನೆಯೊಳಗಿನ ಸೈಕಲ್ ಒಳಗೆ ಗಾಲಿ ಹೋಗಿತ್ತಂದ್ರೆ, ಹವಾ ಹೋಗಿತ್ತಂದ್ರೆ ಆಗ ತಕ್ಷಣ ಬರ್ತಾರೆ. ಕಾರ್ ಸರ್ವಿಸ್ ಹೋಗಿತ್ತಂದ್ರೆ ಸೌಂಡ್ ಬರ್ತಂದ್ರೆ ಆಗಿಂದಾಗ ಸರ್ವಿಸ್ ಬಿಡ್ತಾರೆ. ದೇಹದಲ್ಲಿ ವ್ಯತ್ಯಾಸ ಅದೇನು ಮಾಡ್ತೈತಿ ಬಿಡು, ಅದೇನು ಮಾಡ್ತೈತಿ ಅಲಕ್ಷ್ಯ ಮಾಡ್ತಾರೆ. ಆ ಲಕ್ಷ್ಯವೇ ಅನೇಕ ರೋಗಗಳಿಗೆ ಕಾರಣ ಆಗಿರ್ತದೆ. ಸೊ ಹಾಗಾಗಿ ನಮ್ಮವ್ಗೆ ನನಗೇನು, ನಮ್ಮವ್ಗೆ 80 ವರ್ಷ ರೀ, ಆಕೆಗೇನು ಜಡ್ಡೆ ಇಲ್ಲರಿ. ನಮಗೆ 70 ವರ್ಷ ನಮ್ಮ ಅಪ್ಪಗೆ ರೀ, ನಮ್ಮ ಅಪ್ಪಗೇನು BP ಇಲ್ಲ, ಶುಗರ್ ಇಲ್ಲ. ಚೆಕ್ ಮಾಡಿಸಿರೇನು? ಚೆಕ್ ಮಾಡಿಸಿಲ್ಲ. ಮಾಡಿಸ್ದಾರ ಇಲ್ಲ ಅಂತ ಹೇಳಿದ್ರೆ ಹಂಗೆ ಅಂಥವ್ರನ್ನೇ ನಮ್ಮ ಬಳಿಗೆ ತಂದು ಹಾಕಿಬಿಡ್ತಾರೆ. ಇಲ್ಲ ಸರ್, ನಿನ್ನೆವರೆಗೆ ಆರಾಮಿದ್ರು, ಸಡನ್ನಾಗಿ ಹಿಂಗೆ ಆಗ್ಬಿಡ್ತು ಸರ್, ಮಲ್ಕೊಂಡಲ್ಲೇ ಹಿಂಗೆ ಆಗ್ಬಿಡ್ತು, ಕುಂತಲ್ಲೇ ಹಿಂಗೆ ಆಗ್ಬಿಡ್ತು, ಅಡ್ಡಾಡುವಾಗ ಹಿಂಗೆ ಆಗ್ಬಿಡ್ತು ಅಂತಾರೆ. ತೋರಿಸಿದ್ರೆ ಅಂತ ತೋರಿಸಿಲ್ಲ, ಆರಾಮಿದಿಲ್ಲ ರೀ ಅಂದ್ರೆ ನಾನು ಇಲ್ಲಿ ಸಂದೇಶ ಹೇಳಬೇಕಾಗಿತ್ತು ಅಂದ್ರೆ, 40 ವರ್ಷ ಆಗೈತಿ ಈ ದೇಹಕ್ಕಂದ್ರೆ ಪ್ರತಿಯೊಬ್ಬರು ನಿಮಗೆ ಯಾರು ಇಷ್ಟಪಡ್ತಾರೋ ಆ ಡಾಕ್ಟ್ರಲ್ಲಿ ಹೋಗಿ ನಿಮ್ಮ BP ಸರಿ ಇದೆಯಲ್ಲೋ, ಶುಗರ್ ಸರಿ ಇದೆಯಲ್ಲೋ, ಕೊಲೆಸ್ಟ್ರಾಲ್ ಸರಿ ಇದೆಯೋ ಚೆಕ್ ಮಾಡಿಸ್ಕೊಳ್ಳೋದು ಆದ್ಯ ಕರ್ತವ್ಯ. ಅದರ ಜೊತೆಗೆ ಆರಾಮಾಯ್ತಪ್ಪ ಅಂತ ಅಂದ್ಕೊಂಡು ಹೇಳಿ ಬಿಡುವಂಗಿಲ್ಲ. ಪ್ರತಿ ವರ್ಷವೂ ಆರಾಮಿತ್ತಪ್ಪ ಅಂದ್ರೆ ಎಸ್ ಗುಡ್, ಭಾಳ ಸಂತೋಷ. ಒಂದು ವೇಳೆ ವ್ಯತ್ಯಾಸ ಆಗಿತ್ತಪ್ಪ ಅಂದ್ರೆ ಆ ವೈದ್ಯರೇನು ಸೂಕ್ತ ಸಲಹೆ ಕೊಡ್ತಾರೆ, ಆ ಸಲಹೆಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು. ಎಷ್ಟೋ ಜನರಲ್ಲಿ ಏನಿರ್ತದೆ, BP ಚೆಕ್ ಮಾಡಿಸ್ಕೊಂಡ್ಬಿಟ್ರೆ ಅವ್ರ ಜೀವನ ಪರ್ಯಂತ BP ಗಳಿಗೆ ತಗೋ ಅಂತ ಹೇಳ್ತಾರೆ, ಶುಗರ್ಗಳಿಗೆ ತಗೋ ಅಂತ ಹೇಳ್ತಾರೆ. ಇಂತಹ ಒಂದು ನೆಗೆಟಿವಿಟಿ ಅಥವಾ ತಪ್ಪು ಕಲ್ಪನೆಯಿಂದಾಗಿ ತೋರಿಸ್ಲಿಕ್ಕೆ ಹೋಗಂಗಿಲ್ಲ, ತೋರಿಸ್ಕೊಂಡು BP ಐದು ಗುಳಿಗೆ ಅಂತ ತೊಗೊಳೋದೇ ಇಲ್ಲ. ಅಂಥವರೇ ಇಂಥವುಗಳಿಗೆ ತುತ್ತಾಗ್ತಾರೆ.
ಸೊ ಹಾಗಾಗಿ ಕಾಲಕಾಲಕ್ಕೆ ವೈದ್ಯರ ಬಳಿ ಚೆಕಪ್ ಮಾಡ್ಕೊಳ್ಳೋದು, ವೈದ್ಯರು ಬರೆದು ಕೊಟ್ಟಿರ್ತಕ್ಕಂಥ ಔಷಧಿಗಳನ್ನು ಚೆಕಪ್ ಮಾಡ್ಕೊಳ್ಳೋದು, ಮತ್ತು ಪುನಃ ನೀವು 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಕೊಳ್ಳೋದು ಕೂಡ ಇವತ್ತಿನ ದಿನಮಾನದ ಆರೋಗ್ಯದ ಅಗತ್ಯತೆ ಆಗಿದೆ ಅಂತ ನನ್ನ ಭಾವ. ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯದ ಸವಲತ್ತುಗಳು ಇನ್ನಷ್ಟು ಹೆಚ್ಚಾಗಬೇಕಾಗಿದೆ. ಈಗಾಗಲೇ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ರೂಪಕ್ಕೆ ತಂದಿದೆ, ಕಾರ್ಯರೂಪಕ್ಕೆ ತಂದಿದೆ. ಆದರೂ ಕೂಡ ಮನೆಯ ಸರ್ವೆ ಆಗಬೇಕು. ಆ ಊರಿನಲ್ಲಿ ಎಷ್ಟು ಜನ ವೃದ್ಧರಿದ್ದಾರೆ, ವಯಸ್ಕರಿದ್ದಾರೆ, ಅವ್ರ ಬಿ ಪಿ ಶುಗರ್ ಸರಿ ಇದೆಯಿಲ್ಲೋ, ಅವು ಎರಡು ಕಂಟ್ರೋಲ್ ಮಾಡಿದ್ರೆ ಬಹುತೇಕ ರೋಗಗಳನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯತೆ ಇದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗ ಯುವ ಸಮುದಾಯವನ್ನು ಆರೋಗ್ಯದ ಜಾಗೃತಿ ಅಡಿಯಲ್ಲಿ ಅವರ ಮನಸ್ಸನ್ನು, ಅವರ ಜ್ಞಾನವನ್ನು, ಅವರ ಆರೋಗ್ಯದ ಅರಿವನ್ನು, ಜೊತೆಗೆ ಆರೋಗ್ಯದ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರಿ, ಪಾರ್ಶ್ವವಾಯುಗೆ ಕಾರಣಗಳೇನು, ಮತ್ತದು ಯಾವ ಪ್ರಮಾಣದಲ್ಲಿದ್ದರೆ ಆರಾಮಾಗಲಿಕ್ಕೆ ಚಾನ್ಸಸ್ ಇರ್ತಾವೆ? ಇತ್ತೀಚೆಗೆ ಯುವಕರಲ್ಲಿ ಕೂಡ ಅದು ಜಾಸ್ತಿ ಆಗಲಿಕ್ಕೆ ಅಕೇಜನ್ನ ಕೆಲವು ಸಂದರ್ಭಗಳಲ್ಲಿ ಬರ್ತದೆ ಅಂತಾರೆ. ಅದು ಏನು ಅಂತ ತಾವು ಹೇಳಲಿಕ್ಕೆ ಬಯಸ್ತೀರಿ? ಪಾರ್ಶ್ವವಾಯು ಬರಲಿಕ್ಕೆ ಇಂಥದ್ದೇ ಕಾರಣದ ಸ್ಪಷ್ಟವಾಗಿ ಉಲ್ಲೇಖ ಇಲ್ಲ. ಆದರೆ ಒಂದು 100 ಪಾರ್ಶ್ವವಾಯು ಕೇಸ್ಗಳನ್ನು ನಾವು ಅಧ್ಯಯನ ಮಾಡಿ ನೋಡಿದಾಗ ಎಷ್ಟೋ ಜನರಿಗೆ ಬಹಳ ಹೈ ಬಿ ಪಿ ಇರುವಂಥವ್ರಿಗೆ ಕಾಣ್ತದೆ, ಕೆಲವೊಂದು ಜನರಿಗೆ ಬಹಳ ಶುಗರ್ ಇರೋರಿಗೆ ಕಾಣ್ತದೆ, ಕೆಲವೊಂದು ಜನರಿಗೆ ಶುಗರ್ ಬಿ ಪಿ ಇರೋರಿಗೆ ಕಾಣ್ತದೆ, ಕೆಲವೊಂದು ಜನರಿಗೆ ಅಧಿಕ ಕೊಲೆಸ್ಟ್ರಾಲ್ ಇರೋರು ಕಂಡು ಬರ್ತದೆ, ಕೆಲವೊಬ್ಬರಿಗೆ ಹೃದಯದ ತೊಂದರೆಗಳಿಂದ ಬರ್ತದೆ. ಇದು ಅಲ್ಲದೇ ಪ್ರಮುಖವಾಗಿ ಕೆಲವೊಬ್ಬರಿಗೆ ಬ್ರೈನ್ ಒಳಗೆ ಈ ಏನಂತೀರೋ ಎಪಿಲೆಪ್ಸಿ ಅಂದರೆ ಫಿಟ್ಸ್ ಅಂತ ಹೇಳ್ತೀವಲ್ಲ, ಆ ಫಿಟ್ಸ್ ರೋಗದಿಂದ ಲಕ್ಷಣಗಳು ಕಾಣ್ತವೆ. ಇದು ಒಂದು ವಿಧವಾಗಿರ್ತಕ್ಕಂಥ ಅಂಶವಾದರೆ ಅದರರ್ಥ ಎಲ್ಲ ಬಿ ಪಿ ಇದ್ದವರಿಗೆ ಪ್ಯಾರಲೈಸಿಸ್ ಆಕೈತೆ ಅಂತಲ್ಲ, ಎಲ್ಲ ಶುಗರ್ ಇದ್ದವರಿಗೆ ಪ್ಯಾರಲೈಸಿಸ್ ಆಕೈತೆ ಅಂತಲ್ಲ. ಅವ್ರು ಒಂದು 100 ಜನರ ಅಧ್ಯಯನ ಮಾಡಿದಾಗ ಆ ಕಾರಣಗಳು ನಮ್ಗೆ ಗೋಚರ ಆಗ್ತವೆ. ಇವು ಯಾವುದು ಬಿ ಪಿನೂ ಇಲ್ಲ, ಶುಗರ್ನೂ ಇಲ್ಲ, ಕೊಲೆಸ್ಟ್ರಾಲ್ನೂ ಇಲ್ಲ, ಒಳ್ಳೆ ವಯಸ್ಸಿನ ಹುಡುಗನಿಗೆ ಪಾರ್ಶ್ವವಾಯು ಆಗಿದ್ದಂತ ತಂದು ಹಾಕ್ತಾರೆ. ಏನಂತ ಕೇಳಿ ಯಾವುದೂ ಇತಿಹಾಸ ಸಿಗಲ್ಲ. ಬಟ್ ಅವ್ನು ನೋಡಿದರೆ ಅವನು ಕೆಲವೊಮ್ಮೆ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಮಾಡಿದ್ದಿರ್ಬೋದು. ಅಂದರೆ ಅತಿಯಾದ ಮದ್ಯ ಸೇವನೆ ಕೂಡ ಆ ಸ್ಟ್ರೋಕ್ ಬರಲಿಕ್ಕೆ ಸಾಧ್ಯತೆ ಇದೆ. ಅತಿಯಾದ ಧೂಮ್ರಪಾನ, ಗಾಂಜಾ ಸೇವನೆ, ಈ ಎಲ್ಲ ಪೂರಕವಾಗಿರ್ತಕ್ಕಂಥ ಅಂಶಗಳು ಅನೇಕ ಇವತ್ತಿನ ದಿನಮಾನದಲ್ಲಿ ಮೋಜು ಮಸ್ತಿಗಾಗಿ ಅನೇಕ ಯುವಕರು ಅತ್ಯಧಿಕವಾಗಿರ್ತಕ್ಕಂಥ ಮದ್ಯಪಾನ ಮಾಡಿರ್ತಕ್ಕಂತಹ ಮಾಡಿ ಅಲ್ಲೇ ಮಲ್ಕೊಂಡಿರ್ತಾರೆ, ಮಾರನೇ ದಿವಸ ನೋಡಿದ್ರೆ ಅವ್ನು ಪ್ಯಾರಲೈಸ್ ಆಗಿರ್ತದೆ. ಅಂಥ ಪೇಷಂಟ್ಗಳು ತಂದು ನಮ್ಮಲ್ಲಿ ಹಾಕ್ತಾರೆ. ಸೊ ಹಾಗಾಗಿ ಈ ಅಧಿಕ ರಕ್ತದೊತ್ತಡ, ಸಿಹಿಮೂತ್ರ ರೋಗ ಅಲ್ಲದೆ ಅಧಿಕ ಮದ್ಯಪಾನ, ಧೂಮ್ರಪಾನ, ಗಾಂಜಾ ಸೇವನೆ ಅಂತಹ ಕಂಡೀಷನ್ಗಳು ಕೂಡ ಪಾರ್ಶ್ವವಾಯು ಬರೋ ಸಾಧ್ಯತೆ ಹೆಚ್ಚು. ಇನ್ನು ಯಾವ ಸಂದರ್ಭದಲ್ಲಿ ಅಂದರೆ ಕೇಳಿದ್ರೆ ಈಗಿನ ದಿನಮಾನದಲ್ಲಿ ಈಗ ಭಾಳ ಜನ ಅನೇಕ ಹಬ್ಬ ಹರಿದಿನಗಳಲ್ಲಿ ಮೋಜುಗಳನ್ನು ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ಬಹಳ ಪ್ರಮಾಣದ ಮದ್ಯಪಾನ ಮಾಡಿರ್ತಕ್ಕಂಥ ವ್ಯಕ್ತಿಯ ಆಗಿರ್ತಕ್ಕಂಥ ಆಘಾತಗಳನ್ನು ನೋಡಿದ್ರೆ ನಮಗೆ ಭಾಳ ನೋವು ಅನ್ನಿಸ್ತದೆ. ಸೊ ಹಾಗಾಗಿ ಈ ಮದ್ಯಪಾನದ ಸಂದರ್ಭಗಳನ್ನ ವಿವಿಧ ಹಬ್ಬ ಆಚರಣೆಗಳನ್ನು ಮಾಡುವಾಗ ಅದು ಒಂದೀಗ ಏನಾಗಿದೆ, ಶೋಕಿ ಆಗಿಬಿಟ್ಟಿದೆ. ಸೊ ಅದು ಕೂಡ ಒಂದು ಕಾರಣ ಆಗಿರೋದ್ರಿಂದ ಇದ್ರ ಬಗ್ಗೆ ಉದಾಹರಣೆಗೆ ಗಣಪತಿ ಮೆರವಣಿಗೆಯಲ್ಲಿ ಅದೊಂದು ಜಾಗೃತಿ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಇನ್ನು ಯಾರಿಗೆ ಯಾವ್ಯಾವ ಲಕ್ಷಣಗಳನ್ನು ತೋರಿಸ್ತದೆ, ಆಗಾಗಲೇ ನಾನು ಹೇಳ್ದಂಗೆ ಕೆಲವೊಮ್ಮೆ ಜೋಲಿ ಹೋಗ್ತದೆ, ಕೆಲವೊಮ್ಮೆ ತಲೆ ನೋಯ್ತದೆ, ಕೆಲವೊಮ್ಮೆ ಸಡನ್ನಾಗಿ ಒಂದೇ ಕಣ್ಣು ಮಂಜಾಗ್ತದೆ, ಅಥವಾ ನಾಲಿಗೆ ದಪ್ಪ ಆಗ್ತದೆ, ಅಥವಾ ಕೆಲವೊಮ್ಮೆ ಏನೂ ಇರೋಂಗಿಲ್ಲ, ಸಡನ್ನಾಗಿ ಕೈಕಾಲಲ್ಲಿ ಶಕ್ತಿ ಹೋಗ್ತದೆ, ಕೆಲವೊಮ್ಮೆ ಅನ್ಕಾನ್ಷಿಯಸ್ ಆಗ್ತಾರೆ. ಹೀಗೆ ಭಿನ್ನವಾಗಿರ್ತಕ್ಕಂಥ ಲಕ್ಷಣಗಳು ಮೆದುಳಿನಲ್ಲಿ ಉಂಟಾಗುವ ದುಷ್ಪರಿಣಾಮದ ಪ್ರತೀಕವಾಗಿ ಲಕ್ಷಣಗಳು ಕಂಡುಬರ್ತವೆ. ಆರೋಗ್ಯ ಗುಣ ಆಗುವಂಥ ಚಾನ್ಸಸ್ ಯಾರಿಗೆ ಹೆಚ್ಚಿರುತ್ತೆ ಸರ್, ಹೆಂಗಿರ್ತದೆ? ಆ ಮೆದುಳಿನಲ್ಲಿ ರಕ್ತನಾಳಗಳ ಹರಿಯುವಿಕೆ ಅಥವಾ ರಕ್ತ ಸ್ಕಂದನವಾಗುವಿಕೆ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆಯ ಪ್ರಮಾಣ ಹೆಚ್ಚಾಗಿದ್ದಾಗ ಬಹುತೇಕ ಮೆದುಳು ಡ್ಯಾಮೇಜ್ ಆಗಿಬಿಡ್ತದೆ. ಆ ಮೆದುಳಿನ ಡ್ಯಾಮೇಜಿನ ಸ್ಥಿತಿಯನ್ನು ಪುನಃ ಹೊರಗೆ ಬರಲಿಕ್ಕೆ ಯಾರಿಗೆ ದುಸ್ತರ ಆಗ್ತದಂದರೆ, ಯಾರು ವಯಸ್ಸಾಗಿರ್ತದೋ, ಯಾರು ಶಾರೀರಿಕವಾಗಿ ಅಶಕ್ತರಾಗಿರ್ತಾರೋ, ಯಾರಿಗೆ
ಔಷಧಿಗಳು ಹಾಕಿದಾಗೂ ಪ್ರಯೋಜನ ಹೊಡೆದಿರೋಂಥ ಪರಿಸ್ಥಿತಿಯಲ್ಲಿ ಬಹುತೇಕ ಜನರಿಗೆ ಅದು ಬೇಗ ಗುಣಮುಖ ಆಗಲ್ಲ, ಕೆಲವೊಮ್ಮೆ ಸತ್ತೇ ಹೋಗ್ತಾರೆ. ಆದರೆ ಅದೇ ವಯಸ್ಸಿನಿರ್ತಕ್ಕಂಥ ಯಂಗ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ, ಆ ಯಂಗ್ ಸ್ಟ್ರೋಕ್ಸಲ್ಲಿ ಭಾಳ ಡ್ಯಾಮೇಜ್ ಆಗಿದ್ದರೂ ಕೂಡ ಅವನನ್ನು ಐ ಸಿ ಯುಲಿಡೋದಾಗಲಿ ಅಥವಾ ಅವನನ್ನು ವಿಶೇಷ ಚಿಕಿತ್ಸಾ ಘಟಕದಲ್ಲಿಟ್ಟು ಆ ಎಲ್ಲ ರಿಸ್ಕ್ ಫ್ಯಾಕ್ಟರ್ಗಳನ್ನು ಟ್ರೀಟ್ಮೆಂಟ್ ಮಾಡಿದಾಗ ಅವನಿಗೆ ಅರಿವು ಬಂದು ಪುನಃ ತಿಂಗಳ 2 ತಿಂಗಳ ಆದಮೇಲೆ ಆರಾಮಾಗೋ ಸಾಧ್ಯತೆ ಇದೆ. ಇದ್ರ ಜೊತೆಗೆ ನಾನು ಹೇಳಬೇಕಂದ್ರೆ ಇವತ್ತು ಆಧುನಿಕ ವೈದ್ಯಕೀಯ ವಿಜ್ಞಾನ ಸಾಕಷ್ಟು ಆವಿಷ್ಕಾರಗೊಂಡಿದೆ. ವೈಜ್ಞಾನಿಕ ಜಗತ್ತಿನ ಮೂಲಕವಾಗಿ ಮೆದುಳಿನ ಯಾವ ಜೀವಕೋಶದಲ್ಲಿ ಏನು ತೊಂದರೆ ಆಗಿದೆ ಅಂತ ಕಂಡುಹಿಡಿತಕ್ಕಂಥ CT MRI ಆಗಿರ್ಬೋದು, ಎಂಜಿಯೋಗ್ರಫಿ ಆಗಿರ್ಬೋದು, ಇವುಗಳು ವೈದ್ಯರಿಗೆ ನೀಡ್ತಕ್ಕಂಥ ಬಹುದೊಡ್ಡ ದಿಕ್ಸೂಚಿಗಳು. ಆ ದಿಕ್ಸೂಚಿಯನ್ನು ಆಧರಿಸಿಕೊಂಡು ವೈದ್ಯಕೀಯ ಜಗತ್ತು, ಶಸ್ತ್ರಚಿಕಿತ್ಸಾ ಜಗತ್ತು ಇವತ್ತು ಸೂಕ್ಷ್ಮವಾಗಿರ್ತಕ್ಕಂಥ ಸರ್ಜರಿಗಳನ್ನು ಮಾಡುವ ಮೂಲಕವಾಗಿ ಅನೇಕ ಮೆದುಳಿನ ತೊಂದರೆಗಳನ್ನು ಸರಾಗವಾಗಿ ಮಾಡ್ತಕ್ಕಂತಹ ಒಂದು ಕಾಲ ಇವತ್ತು ಬಂದಿದೆ. ಸೊ ಹಾಗಾಗಿ ಆ ರಕ್ತವನ್ನು ತಕ್ಷಣದಲ್ಲಿ 1 ರಿಂದ 4 ತಾಸಿನೊಳಗಾಗಿ ತಜ್ಞ ವೈದ್ಯ ನರರೋಗಗಳ ತಜ್ಞ ವೈದ್ಯರಲ್ಲಿ ತೆಗೆದುಕೊಂಡು ಹೋದರೆ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತವಾದಂಥ ಒಂದು ಇಂಜೆಕ್ಷನ್ ಮಾಡೋದ್ರ ಮೂಲಕವಾಗಿ ರಕ್ತವನ್ನು ಕರಗಿಸ್ತಕ್ಕಂಥ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಆ ಮೆದುಳಿನ ತಳಭಾಗದಲ್ಲಿ ಮೆದುಳಿನ ಸಂಬಂಧಪಟ್ಟಂಥ ಎಲುಬಿನ ಕೆಳಭಾಗದಲ್ಲಿ ಆಗಿರ್ತಕ್ಕಂಥ ರಕ್ತಸ್ರಾವ ಆಗಿದ್ದರೆ ಬರವೂಲಂತ ಆಪ್ರೇಷನ್ ಮಾಡಿ ಆ ರಕ್ತವನ್ನು ಜಗ್ಗುವಿಕಿಂತ ಪ್ರಕ್ರಿಯೆಯಿಂದಾಗಲಿ ಅಥವಾ ಭಾಳ ಪ್ರಮಾಣದ ಡ್ಯಾಮೇಜ್ ಆದಂಥ ವೇಳೆಯೊಳಗೆ ಬ್ರೈನ್ ಡಿಕಾಂಪ್ರೆಷನ್ ಸರ್ಜರಿ ಅಂತ ಮಾಡ್ತಾರೆ. ಆ ಸರ್ಜರಿಯ ಸ್ಕಲ್ಲಿನ ಭಾಗವನ್ನು ತೆಗೆದು ಅದನ್ನು ಹೊಟ್ಟೆಯಲ್ಲಿ ಇಟ್ಟು ಪುನಃ ಸ್ಕಿನ್ನನ್ನು ಹಾಕಿ ಆಮೇಲೆ ಅದನ್ನು ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸಾ ಘಟಕದಲ್ಲಿಟ್ಟು ತೀವ್ರ ನಿಗಾ ಘಟಕದಲ್ಲಿಟ್ಟು ಸುಮಾರು 4-6 ದಿವಸ 8 ದಿವಸ 15 ದಿವಸ ಹೋದ್ಮೇಲೆ ರೋಗಿಗೆ ಪುನಃ ಅರಿವು ಬಂದು ಆಮೇಲೆ ಆ ಗುಣಮುಖವಾದ ಮೇಲೆ ಆ ಎಲುಬನ್ನು ತೆಗೆದು ಹಾಕ್ತಕ್ಕಂಥ ವೈಜ್ಞಾನಿಕ ಜಗತ್ತಿನಲ್ಲಿ ಬಹುದೊಡ್ಡ ಕ್ರಾಂತಿ ಕೂಡ ನಡೀತಿರೋದು ಕೂಡ ನಡೀತಾ ಇದೆ. ಸೊ ಹಾಗಾಗಿ ಅವುಗಳ ಬಗ್ಗೆಯೂ ಕೂಡ ಒಂದು ಜಾಗೃತಿ ಇರಬೇಕು. ಆದರೆ ಇದು ಸಾಮಾನ್ಯ ಜನರಿಗೆ ನಿಲುಕುವಂಥ ಚಿಕಿತ್ಸೆ ಅಲ್ಲ, ಬಡವರಿಗೆ. ಬಟ್ ಸ್ಥಿತಿವಂತರು ಈ ಚಿಕಿತ್ಸೆಯಿಂದ ಸಾಕಷ್ಟು ಜನ ಅಂದರೆ ಇತ್ತೀಚೆಗೆ ಅಡ್ವಾನ್ಸ್ ಚಿಕಿತ್ಸೆಯಿಂದ ಈ ಚಿಕಿತ್ಸೆಯನ್ನು ಯಾರು ಪಡೆದುಕೊಂಡಾರ ಅವರೆಲ್ಲ ಬಹುತೇಕ ಆ ರೋಗದ ದವಡೆಯಿಂದ, ಸಾವಿನ ದವಡೆಯಿಂದ ಹೊರಬಂದ ಸಾಕಷ್ಟು ನಿದರ್ಶನ ನಾವು ಕಾಣ್ತೀವಿ. ಅಂಥ ತೀವ್ರ ನಿಗಾಘಟದಿಂದ ಬಂದಂಥ ರೋಗಿಗಳು ಪುನಃ ಆಯುರ್ವೇದದಲ್ಲಿ ಬಂದು ಮತ್ತು ನಮ್ಮ ಪಂಚಕರ್ಮ ಚಿಕಿತ್ಸೆಯನ್ನು, ಔಷಧಿ ಚಿಕಿತ್ಸೆಯನ್ನು, ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಮುಂದುವರಿಸಿದಾಗ ಅವರು ಪುನಃ ಎಷ್ಟೋ ರೋಗಿಗಳು ತಮ್ಮ ಕೆಲಸಗಳಿಗೆ ಹೋದಂಥ ಸಾಕಷ್ಟು ನಿದರ್ಶನಗಳನ್ನು ನಾವು ಕಂಡಿದ್ದೇವೆ. ಸೊ ಹಾಗಾಗಿ ಆಧುನಿಕ ವೈಜ್ಞಾನಿಕ ಜಗತ್ತಿನ ಚಿಕಿತ್ಸೆಯ ನಂತರದಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ಮಾಡಿರುವಂಥ ಅನುಭವ ನನಗೆ ಇದೆ. ಹಾಗಾಗಿ ಆಯುರ್ವೇದವೂ ಕೂಡ ಅಲ್ಲಿ ಪರಿಣಾಮವನ್ನು ಕೊಡ್ತದೆ ಅಂತಕ್ಕಂಥ ಅಭಿಪ್ರಾಯ. ಇನ್ನು ಎಷ್ಟು ಜನರಿಗೆ ಇದು ಪಾರ್ಶ್ವವಾಯು ಎಷ್ಟು ದಿನಕ್ಕೆ ಆರಾಮ ಆಗ್ತದೆ ಅನ್ನೋಂಥ ಅಭಿಪ್ರಾಯ. ಜನರಿಗೆ ಎಷ್ಟು ದಿವಸಕ್ಕೆ ಆರಾಮ ಆಗ್ತಿದ್ದು, ಎಷ್ಟರ ರೊಕ್ಕ ಯಾಕೆ ಹೋಗಲಿ, ಬೇಗನೆ ಆರಾಮ ಆಗ್ಬೇಕ್ರಿ ನಮ್ಮಪ್ಪ ಬೇಗನೆ ಆರಾಮ ಆಗ್ಬೇಕ್ರಿ ಅನ್ನೋಂಥ ಅಭಿಪ್ರಾಯವನ್ನು ಕೊಡ್ತಾರೆ. ಆದರೆ ಇಲ್ಲಿ ನಾನು ಹೇಳಬೇಕಾಗಿತ್ತಂದ್ರೆ ವಯಸ್ಸು, ಮೆದುಳಿನ ಉಂಟಾಗುವಂಥ ಹಾನಿ ಮತ್ತು ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆ ಇವುಗಳ ಮೇಲೆ ಅದು ಅವಲಂಬನ ಆಗಿರ್ತದೆ. ಸ್ವಲ್ಪ ಪ್ರಮಾಣದ ಡ್ಯಾಮೇಜ್ ಆಗ್ಯದ ಹೆಂಗದನಂದ್ರೆ ಬೇಗನೆ ಆರಾಮ ಆಗ್ಬಿಡ್ತಾನೆ. ಮಾಡ್ರೇಟ್ ಡ್ಯಾಮೇಜ್ ಆಗ್ಯದ, ವಯಸ್ಸಾಗ್ಯದ ಅಂದ್ರೆ ತಿಂಗಳಗಟ್ಟಲೆ ಟೈಮ್ ತೊಗೊತದೆ. ಭಾಳ ವಯಸ್ಸಾಗ್ಯದ, ಭಾಳ ಡ್ಯಾಮೇಜ್ ಆಗ್ಯದಪ್ಪ ಅಂದ್ರೆ ಎಷ್ಟೋ ಸಾರಿ ಉಳಿಯೋ ಪರಿಸ್ಥಿತಿನೇ ಇರಲ್ಲ. ಸೊ ಹಾಗಾಗಿ ಆ ದುಷ್ಪರಿಣಾಮದ ಆಗಿರ್ತಕ್ಕಂಥ ಡ್ಯಾಮೇಜಿನ ಪರಿಣಾಮ, ಸೂಕ್ತ ಚಿಕಿತ್ಸೆ ಮತ್ತು ವ್ಯಕ್ತಿಯ ವಯಸ್ಸು ಇವುಗಳು ಈ ರೋಗವನ್ನು ಈ ಗುಣಮುಖ ಆಗಲಿಕ್ಕೆ ಪೂರಕವಾಗಿರ್ತಕ್ಕಂಥ ಕಾರಣವಾಗಿವೆ. ಮತ್ತೊಂದು ಜನರಿಗೆ ಕಾಡೋ ಪ್ರಶ್ನೆ ಏನಪ್ಪ ಅಂದ್ರೆ ಪಾರ್ಶ್ವವು 3 ದಿವಸಕ್ಕೊಮ್ಮೆ ಹೊಡಿತದೆ, 3 ವಾರಕ್ಕೊಮ್ಮೆ ಹೊಡಿತದೆ, 3 ತಿಂಗಳಿಗೊಮ್ಮೆ ಹೊಡಿತದೆ, 3 ವರ್ಷಕ್ಕೊಮ್ಮೆ ಹೊಡಿತದೆ ಅಂತ ಮಿಥ್ಯ ಕಲ್ಪನೆಗಳಿದಾವೆ. ಅದು ತಪ್ಪು. ಯಾವಾಗ ಪಾರ್ಶ್ವವಾಗಿ ರಿಕವರಿ ಆಗ್ತಾರ ವೈದ್ಯರು ಹೇಳಿದ ಸಲಹೆಗಳನ್ನು ಫಾಲೋಅಪ್ ಮಾಡ್ಕೊತ ಹೋಗ್ಬಿಟ್ರೆ ಯಾವ ತೊಂದರೆನೂ ಬರಲ್ಲ. ಆದರೆ ಏನಾಗ್ತದೆ ಅಂದ್ರೆ ಔಷಧಿ ತೊಗೊಂಡು ಬೇಸರ ಆದಮೇಲೆ ಆ ಔಷಧಿಗಳನ್ನು ಬಿಡುವಂಥ ಸಾಹಸ ಮಾಡ್ತಾರೆ, ಅಥವಾ ಯಾವುದನ್ನು ತಿನ್ನಬೇಡ ಅಂತ ಹೇಳ್ತಾರೆ ಅದನ್ನು ತಿನ್ನುವಂಥ ಸಾಹಸ ಪ್ರಯತ್ನ ಮಾಡ್ತಾರೆ. ಯಾವ ವ್ಯಕ್ತಿ ಆಲ್ಕೋಹಾಲ್ ಅಂತ ತಗೊಳ್ಳೋದಕ್ಕೆ ಕೊಡಬೇಡ ಅಂತ ಹೇಳ್ತೀವಿ ಅವುಗಳನ್ನು ಮತ್ತೆ ಪುನಃ ತೆಗೆದುಕೊಳ್ತಾರೆ, ಆಲ್ಕೋಹಾಲ್ ಅಂತ ತೆಗೆದುಕೊಳ್ತಾರೆ, ಔಷಧಿಗಳನ್ನು ಬಿಡ್ತಾರೆ. ಹೀಗಾಗಿ ಮತ್ತೆ ಪುನಃ ಪಾರ್ಶ್ವವಾಯು ಪ್ರಕ್ರಿಯೆ, ಹೊಡೆಯುವ ಪ್ರಕ್ರಿಯೆ ಪ್ರಾರಂಭವಾಗಿ ಅವರಿಗೆ 2 ವರ್ಷದಲ್ಲಿ ಆಗ್ಬೋದು, 3 ವರ್ಷದಲ್ಲಿ ಆಗ್ಬೋದು, ಆಗದೇ ಇರ್ಬೋದು. ಸೊ ಹಾಗಾಗಿ ತಜ್ಞ ವೈದ್ಯರ ಬಳಿ ನೀವು ತೆಗೆದುಕೊಂಡಂಥ ಚಿಕಿತ್ಸೆ ಮತ್ತು ಸಲಹೆಗಳನ್ನು ಪಾಲನೆ ಮಾಡಿಕೊಂಡು ಹೋದರೆ ಮತ್ತೊಮ್ಮೆ ಅದು ಬರುವುದಿಲ್ಲ ಅಂತಕ್ಕಂಥ ಅಭಿಪ್ರಾಯ ನಾನು. ಸರ್, ತುಂಬ ಸುದೀರ್ಘವಾಗಿ ಒಂದು ರೋಗದ ಎಳೆಯನ್ನು ಹಿಡ್ಕೊಂಡು ಇಡೀ ಸಾಮಾಜಿಕ ಸ್ವಾಸ್ಥ್ಯದ ಬಗ್ಗೆ ತಾವು ಭಾಳ
ಅರ್ಥಪೂರ್ಣ ಮಾಹಿತಿಗಳನ್ನು ಭಾಳ ಇನ್ಸ್ಟಂಟಾಗಿ ಕೊಟ್ರಿ. ಅದಕ್ಕೆ ನಾನು ನಿಮಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಆತ್ಮೀಯರೇ, ಇವತ್ತು ಆರೋಗ್ಯ ವಿಧಾನದಲ್ಲಿ ಮನುಷ್ಯನ ಜೀವನ ಶೈಲಿಯಿಂದ ಹಿಡಿದು ಆಯುರ್ವೇದ ಚಿಕಿತ್ಸೆ ಕುರಿತಿರಬಹುದಾದ ತಪ್ಪು ತಿಳುವಳಿಕೆ ಮತ್ತು ಅಜ್ಞಾನದ ಕುರಿತು ಅನೇಕ ಉಪಯುಕ್ತ ಮಾಹಿತಿಗಳನ್ನು ಡಾಕ್ಟರ್ ಉಮೇಶ್ ಪುರದವರು ನಮಗೆ ನೀಡಿದ್ದಾರೆ. ಅವರ 35 ವರ್ಷಗಳ ಸಾರ್ಥಕ ಸೇವೆಯನ್ನು ಸಮಾಜ, ಸಂಘ ಸಂಸ್ಥೆಗಳು, ಸರ್ಕಾರ, ವಿಶ್ವವಿದ್ಯಾಲಯ ಗುರುತಿಸಿ ಗೌರವಿಸಿರುವುದು ನಮ್ಮ ಪಾಲಿನ ಹೆಮ್ಮೆ. ಇವತ್ತು ಇಂಥ ಒಂದು ಅರ್ಥಪೂರ್ಣ ಮಾತಿಗೆ ಸಾಕ್ಷಿಯಾದ ಡಾಕ್ಟರ್ ಉಮೇಶ್ ಪುರದವರಿಗೆ ನಾನು ನನ್ನ ಅನಂತ ಶರಣುಗಳನ್ನು ಸಲ್ಲಿಸ್ತೇನೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಅನೇಕ ವಿಚಾರಗಳನ್ನು ನೋಡಲು ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಶರಣಾರ್ಥಿ.